ಇದು ರಕ್ತನಾಳದ ಬಂದು ಕಾಯಿಲೆ ಬಂದು ದಡೀರ್ ಅಂದ್ಬಿಟ್ಟು ಶುರುವಾಗೋದಿಲ್ಲ. ಸೇವ್ ದ ಲೈಫ್ ಬಿಫೋರ್ ಲಿಂಬ್ ಅಂತ ಹೇಳ್ತೀವಿ. 30-40% ಆಫ್ ದ ಪೇಷಂಟ್ಸ್ ವಿತ್ ಪೆರಿಫರಲ್ ಆರ್ಟಿರಿಯಲ್ ಡಿಸೀಸ್ ಅವ್ರಿಗೆ ಕಿಡ್ನಿ ಆರ್ಟ್ರೀಸ್ ಎಲ್ಲ ಅಫೆಕ್ಟ್ ಆಗಿರುವಾಗ ಅವರಿಗೆ ಬಂದು ಹೈಪರ್ ಟೆನ್ಷನ್ ಎಲ್ಲಿ ಬಂದು ಅದು ಬ್ಲಾಕ್ ಇದೆ ಅನ್ನೋದು ಇಂಪಾರ್ಟೆಂಟ್. ಕಾಲಲ್ಲಿ ಇದ್ರೆ ಕಾಲು ಹೋಗುತ್ತೆ, ಕಾಲಿಗೆ ಅಪಾಯ. ಆ ಕರುಳಿಗೆ ಹೋಗೋದು ರಕ್ತನಾಳದಲ್ಲಿ ರಕ್ತ ಬಂದು ರಕ್ತನಾಳ ಬ್ಲಾಕ್ ಆದರೆ ಅಥವಾ ರಕ್ತ ಹೆಪ್ಪು ಕಟ್ಟಿದರೆ ದಡೀರ್ ಅಂದ್ಬಿಟ್ಟು ಬ್ಲಡ್ ಸಪ್ಲೈ ಇರೋದಿಲ್ಲ. ಕೆಲವರಿಗೆ ಕಿಡ್ನಿ ನಂದು ಹೇಳ್ತೀವಲ್ಲ ಅದರಲ್ಲಿ ರಕ್ತ ಹೆಪ್ಪು ಕಟ್ಟಿದ್ದಾದರೆ ಅದು ಕಿಡ್ನಿ ಫೇಲ್ಯೂರ್ ಆಗುತ್ತೆ, ಅದನ್ನು ಜೀವಕ್ಕೆ ಅಪಾಯನ. ಇದು ಕೊಬ್ಬಿನಾಂಶ ಎಲ್ಲ ಇದಾಗೋದು ಬಂದು ಬರೀ ಆರ್ಟ್ರಿಯಲ್ಲಿ, ಅದು ವೆಯ್ನಲ್ಲಿ ಬಂದು ಕೊಬ್ಬು ಇದು ಆಗೋದಿಲ್ಲ, ಅಕ್ಯುಮುಲೇಟ್ ಆಗೋದಿಲ್ಲ. ಈಗ ಡೀಪ್ ವೈನ್ ಥ್ರಾಂಬೋಸಿಸ್ ಅನ್ನೋದು ವೆಯ್ನ್, ಅದು ಮಾಂಸದ ಒಳಗಡೆ ಇರೋದು. ಕಾಲು ಕೆಂಪಗಿರ್ತದೆ, ಅದು ಎರಿತೀಮ ಅಂತ ಹೇಳ್ತೀವಿ. ಅದೆಲ್ಲ ಬಂದರೆ ಅದು ಆವಾಗ ಅದು ಇದೆಲ್ಲ ಮೂರು ಬಂದಾಗ ಅದು ನೋವು, ಊತ, ದಡೀರ್ ಅಂದ್ಬಿಟ್ಟು ನೋವು ಬರುತ್ತೆ. ಕೆಲವರು ಬಂದು ಸೆಪ್ಟಿಕ್ ಇದರಲ್ಲಿ ಬರ್ತಾರೆ, ಕೆಲವರು ಡಯಾಬಿಟಿಸ್ ಇರ್ತದೆ, ಅವ್ರಿಗೆ ಗ್ಯಾಂಗ್ರೀನ್ ಆಗುತ್ತದೆ. ಗ್ಯಾಂಗ್ರೀನ್ ಆಗಿಬಿಟ್ಟು ಅದು ವೆಟ್ ಗ್ಯಾಂಗ್ರೀನ್ ಹೇಳ್ತೀವಿ, ಅದು ಆಗಿ ಫುಲ್ಲು ಬಾಡಿ ಫುಲ್ಲು ಎಲ್ಲ ಬ್ಯಾಕ್ಟೀರಿಯಾ. ಚೂಸ್ ಮಾಡಬೇಕು, ಅದು ಯು ಹ್ಯಾವ್ ಟು ಚೂಸ್ ಫುಡ್. ಅದು ಏನು ತಿಂತೀವೇನೋ ಅದರಲ್ಲಿ ಇದೆ. ಸೊ ಮಂಡಿ ಕೆಳಗಡೆ ಇರೋದು ವೈನ್ಸ್ ಎಲ್ಲ ಕ್ಲಾಟ್ ಆಗಿರ್ತದೆ, ಮಂಡಿ ಹಿಂದೆ ಇರೋದು ವೈನ್ಸು ಕ್ಲಾಟ್ ಆಗಿರ್ತದೆ. ಬಿಕಾಸ್ ಈಗ ಬಂದು ಎಲ್ಲ ಚೇಂಜ್ ಆಗಿಬಿಡ್ತದೆ, ಮುಂಚೆ ಥರ ಇಲ್ಲ. ವಿ ಆರ್ ನಾಟ್ ಲೈಕ್ 40 years ಬ್ಯಾಕ್. ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ, ನಾನು ರಕ್ಷಾ ಕೋಟ್ಯಾನ್. ಸಾಮಾನ್ಯವಾಗಿ ನಾವು ರಕ್ತನಾಳಗಳ ವಿಚಾರ ಬಗ್ಗೆ ಮಾತಾಡಬೇಕಾದ್ರೆ, ಅಂದ್ರೆ ವೇನ್ಸ್ ಬಗ್ಗೆ ಮಾತಾಡಬೇಕಾದ್ರೆ ವೆರಿಕೋಸ್ ವೇನ್ಸ್ ಬಗ್ಗೆ ಮಾತ್ರ ಜಾಸ್ತಿ ಫೋಕಸ್ ಮಾಡ್ತೀವಿ. ಆದ್ರೆ ಅದನ್ನು ಹೊರತುಪಡಿಸಿಯೂ ಕೂಡ ನಮ್ಮ ರಕ್ತನಾಳಗಳಲ್ಲಿ ಹಲವಾರು ಸಮಸ್ಯೆ ಉಂಟಾಗಬಹುದು. ನಮಗೆ ನಡಿಬೇಕಾದ್ರೆ ಸಡನ್ ಆಗಿ ಕಾಲು ನೋವು ಬರುವಂಥದ್ದು ಅಥವಾ ಕಾಲು ಸೆಳೆತ ಆಗುವಂಥದ್ದು, ಕಾಲು ಊತ ಬಂತು ಅಂದಾಗ ಮೇ ಬಿ ಇದು ನಮಗೆ ಯಾವುದೋ ಸ್ನಾಯುವಿನ ಸಮಸ್ಯೆ ಅಥವಾ ಯಾವುದೋ ಬೋನ್ ಪ್ರಾಬ್ಲಮ್ ಇರ್ಬೋದು ಅಂತ ಸುಮ್ಮನಾಗ್ತೀವಿ. ಆದ್ರೆ ನಮ್ಮ ರಕ್ತನಾಳಗಳಲ್ಲಿ ಕೊಬ್ಬು ಉಂಟಾದಾಗ ಅಥವಾ ಬ್ಲಾಕೇಜ್ ಆದಾಗ ಕೂಡ ಈ ರೀತಿಯಾದಂತಹ ಸಮಸ್ಯೆ ಉಂಟಾಗುವಂತಹ ಸಾಧ್ಯತೆ ಇರುತ್ತೆ. ಹೀಗಾಗಿ ಈ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸುಂದರ್ ನರಸಿಂಹನ್, ಸೀನಿಯರ್ ಕನ್ಸಲ್ಟೆಂಟ್ ವ್ಯಾಸ್ಕ್ಯುಲರ್ ಸರ್ಜರಿ, ಅಪೋಲೋ ಹಾಸ್ಪಿಟಲ್ಸ್, ಬನ್ನೇರ್ಘಟ್ಟ ರೋಡ್, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್, ಒಂದ್ ವೇಳೆ ಇದನ್ನ ಪ್ರಾಪರ್ ಟೈಮ್ ಅಲ್ಲಿ ಟ್ರೀಟ್ ಮಾಡಿಲ್ಲ ಹೇಳಿದಾಗ ಇದು ಜೀವಕ್ಕೆ ಆಪತ್ತನ್ನ ತರುವಂತಹ ಚಾನ್ಸಸ್ ಏನಾದ್ರೂ ಇರುತ್ತಾ? ಕಾಂಪ್ಲಿಕೇಶನ್ಸ್ ಯಾವ ರೀತಿಯಾಗಿರುತ್ತೆ ಸರ್? ಈಗ ಪೆರಿಫೆರಲ್ ಆರ್ಟರಿ ಡಿಸೀಸ್ ಬಗ್ಗೆ ಮಾತಾಡೋದಾದ್ರೆ ಅದೇ ನಾನು ಹೇಳಿದ್ನಲ್ಲ, ಈಗ ಫಸ್ಟ್ ಶುರು ಮಾಡಿದಾಗ ಬಂದು ಕೆಲವರಿಗೆ ಬಂದು ಏನಾಗುತ್ತೆ, ಜೀವಕ್ಕೆ ಬಂದು ಅಪಾಯ ಆಗೋದಂದ್ರೆ ಒಂದು ಹಾರ್ಟ್ ಅಟ್ಯಾಕ್ ಬರೋದು, ಅದು ಜೀವಕ್ಕೆ ಅಪಾಯ. ಅಂದ್ರೆ ಪೆರಿಫೆರಲ್ ಆರ್ಟರಿ ಡಿಸೀಸ್ ಪೆರಿಫೆರಲ್ ಆರ್ಟರಿ ಆಕ್ಚುಲಿ ದೇರ್ ಇಸ್ ಅ ಸ್ಟಡಿ, 30-40% ಆಫ್ ದ ಪೇಷಂಟ್ಸ್ ವಿತ್ ಪೆರಿಫೆರಲ್ ಆರ್ಟಿರಿಯಲ್ ಡಿಸೀಸ್ ಅವರಿಗೆ ಬಂದು ಹಾರ್ಟಲ್ಲಿನೂ ಕೆರ್ನರಿ ಆರ್ಟರೀಸ್ ಅಲ್ಲೂ ಬ್ಲಾಕ್ ಇರ್ತದೆ. ಸೊ ಇವರಿಗೆ ಇಂಥವರೆಲ್ಲ ಬಂದು ಪೆರಿಫರಲ್ ಆರ್ಟರೀಸ್ ಇರ್ತದೆ ಮತ್ತು ಕರ್ನರಿ ಆರ್ಟರಿ ಡಿಸೀಸ್ ಇರ್ತದೆ. ಕೆಲವರಿಗೆ ಬಂದು ಬ್ರೈನಲ್ಲಿ ಹೋಗೋದು ಆರ್ಟ್ರಿ, ಅದರಲ್ಲಿ ಇದಿರ್ತದೆ, ಅವ್ರಿಗೆ ಸ್ಟ್ರೋಕ್ ಆಗುತ್ತೆ. ಕೆಲವರಿಗೆ ಕಿಡ್ನಿ ಆರ್ಟ್ರೀಸ್ ಅಫೆಕ್ಟ್ ಆಗಿರ್ತದೆ, ಅವ್ರಿಗೆ ಕಿಡ್ನಿ ಆರ್ಟ್ರೀಸ್ ಎಲ್ಲ ಅಫೆಕ್ಟ್ ಆಗಿರುವಾಗ ಅವರಿಗೆ ಬಂದು ಹೈಪರ್ ಟೆನ್ಷನ್. ಅವ್ರಿಗೆ ಏನಿರೋದಲ್ಲ, ಸುಮ್ಮನೆ ಚಿಕ್ಕ ವಯಸ್ಸು 30 ವಯಸ್ಸು ಅವರಿಗೆಲ್ಲ ಹೈಪರ್ ಟೆನ್ಷನ್. ದಟ್ ಈಸ್ ಕಾಲ್ಡ್ ರೀನಲ್ ಆರ್ಟ್ರಿ ಹೈಪರ್ ಟೆನ್ಷನ್ ಹೇಳ್ತೀವಿ. ಏನಂದರೆ ಕಿಡ್ನಿ ಆರ್ಟ್ರೀಸು ನ್ಯಾರೋ ಆಗಿರ್ತದೆ, ಅದರಿಂದ ಬಂದು ಅವರಿಗೆ ಹೈಪರ್ ಟೆನ್ಷನ್, ಸೆಕೆಂಡ್ರಿ ಹೈಪರ್ ಟೆನ್ಷನ್. ಇದೆಲ್ಲ ಬಂದು ಇವರಿಗೆಲ್ಲ ಬೇಗನೆ ಹೈಪರ್ ಟೆನ್ಷನ್ ಬರ್ತದೆ 30 ವಯಸ್ಸಲ್ಲಿ. ಬಟ್ ಅದೆಲ್ಲ ಬಂದರೆ ಇಮಿಡಿಯೇಟಾಗಿ ಚೆಕ್ ಮಾಡಿಸ್ಕೋಬೇಕು. 30 ವಯಸ್ಸಲ್ಲಿ ಯಾರಿಗೂ ಬರೋದಿಲ್ಲ, ಬಟ್ ಆ ಥರ ಬಂದರೆ ಅವ್ರಿಗೆ ಬೇರೆ ಏನೋ ಪ್ರಾಬ್ಲಮ್ ಇದೆ ಅರ್ಥ. ಅದೆಲ್ಲ ನೋಡಿಕೊಂಡು ಹೈಪರ್ ಟೆನ್ಷನ್, ಅದು ಸೆಕೆಂಡ್ರಿ ಹೈಪರ್ ಟೆನ್ಷನ್ಗೆ ಏನೇನೆಲ್ಲ ಮಾಡಬೇಕು ಟೆಸ್ಟ್ಗಳೆಲ್ಲ ಮಾಡಿ ನೋಡಿ, ಡಾಪ್ಲರ್ ಸ್ಕ್ಯಾನ್ ಮಾಡಿ, CT ಆಂಜಿಯೋಗ್ರಾಮ್ ಮಾಡಿ ನೋಡಿಕೊಂಡ್ರೆ ಅದು ಕಿಡ್ನಿನೂ ಉಳಿಸ್ಕೋಬೋದು, ಹೈಪರ್ ಟೆನ್ಷನ್ನು ಗುಣಪಡಿಸ್ಕೋಬೋದು, ಜೀವನೂ ಉಳಿಸ್ಕೋಬೋದು. ಇದು ಇನ್ನೊಂದು ಅಂದರೆ, ಅದು ನಾನು ಹೇಳೋದು ಜೀವ ಅಂದರೆ ಅದು ಹೇಗಿದಾಗುತ್ತೆ ಅಂದರೆ, ಆರ್ಟರಿಯಲ್ ಡಿಸೀಸ್ ಅಂದರೆ ಅದು ಒಂದು ಅಯೋಟಿಕ್ ಅನ್ಯೂರಿಸಮ್ ಆಗೋದು, ಅದು ರಪ್ಚರ್ ಆಗೋದು, ಅದೂ ಅಷ್ಟೇ. ಅದು ಆ್ಯಕ್ಚುಲಿ ಇಟ್ ಈಸ್ ಆಲ್ಸೋ ಬಿಕಾಸ್ ಆಫ್ ದ ಹೈಪರ್ ಟೆನ್ಷನ್, ಸ್ಮೋಕಿಂಗ್. ಕೆಲವರಿಗೆ ರಕ್ತನಾಳ ವೀಕ್ ಇರ್ತದೆ, ಅದೆಲ್ಲ ಊದ್ಕೊಂಡು ಅನ್ಯೂರಿಸಮ್ ಆಗಿ ಅದನ್ನು ರಪ್ಚರ್ ಆಗುತ್ತೆ. ಸೊ ಅದು ಜೀವಕ್ಕೆ ಅಪಾಯವಂಥದ್ದು. ಇನ್ನೊಂದು ಬಂದು ಒಳಗಡೆ ಕ್ಲಾಟ್ ಆಗುತ್ತೆ ಅಲ್ಲ, ಪೆರಿಫರಲ್ ಆರ್ಟರಿ ಡಿಸೀಸ್ ಅಂದರೆ ಇದೇನಾಗುತ್ತೆ, ಕೆಲವರಿಗೆ ಬಂದು ಜೀವಕ್ಕೆ ಅಪಾಯ ಆಗುವಂಥದ್ದು ಅಂದರೆ ರಕ್ತನಾಳ ಕರಳಿಗೆ ಹೋಗೋದು. ಆ ಕರಳಿಗೆ ಹೋಗೋದು ರಕ್ತನಾಳದಲ್ಲಿ ರಕ್ತನಾಳ ಬ್ಲಾಕ್ ಆದರೆ ಅಥವಾ ರಕ್ತ ಹೆಪ್ಪು ಕಟ್ಟಿದರೆ ದಡೀರ್ ಅಂದ್ಬಿಟ್ಟು ಬ್ಲಡ್ ಸಪ್ಲೈ ಇರೋದಿಲ್ಲ, ಆವಾಗ ಕರಳು ಗ್ಯಾಂಗ್ರೀನ್ ಆಗುತ್ತೆ. ಅದು ಬವಲ್ ಗ್ಯಾಂಗ್ರೀನ್ ಅಂತ ಹೇಳ್ತೀವಿ.
ಆ ಬಬಲ್ ಗ್ಯಾಂಗಿನ ಆದರೆ ಅದು ಬಂದು ಏನಾಗುತ್ತೆ, ಕರುಳು ಒಳಗಡೆ ಇರೋದು ಬ್ಯಾಕ್ಟೀರಿಯಾ ಎಲ್ಲ ಹೋಗಿ ಆಚೆ ಹೋಗಿ ಬ್ಲಡ್ ಸರ್ಕ್ಯುಲೇಷನ್ಗೆ ಸೇರಿಕೊಂಡು ಮತ್ತೆ ಸೆಪ್ಟಿಕ್ ಆಗಿಬಿಡ್ತದೆ, ಮತ್ತು ಅದು ಜೀವಕ್ಕೆ ಅಪಾಯವಾಗುತ್ತೆ. ಓಕೆ ಓಕೆ. ಸೊ ಆ ಥರ ಆಗ್ಬೋದು ಅದು. ಸೊ ಅದೆಲ್ಲ ಇದೆಲ್ಲ ಬಂದರೆ ಇದೆಲ್ಲ ಜೀವಕ್ಕೆ ಅಪಾಯ ಇಲ್ಲ. ಕೆಲವರಿಗೆ ಕಿಡ್ನಿ ನಂದು ಹೇಳ್ತೀವಲ್ಲ, ಅದರಲ್ಲಿ ರಕ್ತ ಹೆಪ್ಪುಕಟ್ಟಿ ಇದಾದರೆ ಅದು ಕಿಡ್ನಿ ಫೇಲ್ಯೂರ್ ಆಗುತ್ತೆ, ಅದನ್ನು ಜೀವಕ್ಕೆ ಅಪಾಯನೇ ಅದು. ಸೊ ಪೆರಿಫರಲ್ ಆರ್ಟರಿ ಡಿಸೀಸ್ ಆಲ್ಸೋ ಇನ್ ಎ ವೇ ಐ ಕ್ಯಾನ್ ಸೇ ಇಟ್ ಕ್ಯಾನ್ ಬಿ ಡೇಂಜರಸ್. ಎಲ್ಲಿ ಬಂದು ಅದು ಬ್ಲಾಕ್ ಇದೆ ಅನ್ನೋದು ಇಂಪಾರ್ಟೆಂಟ್. ಕಾಲಲ್ಲಿ ಇದ್ದರೆ ಕಾಲು ಹೋಗುತ್ತೆ, ಕಾಲಿಗೆ ಅಪಾಯ, ಜೀವಕ್ಕಿಲ್ಲ. ಬಟ್ ಹೊಟ್ಟೆ ಒಳಗಡೆ, ಚೆಸ್ಟ್ ಒಳಗಡೆ ಏನಾದರೂ ರಕ್ತನಾಳಗಳು ಇರೋದು ಏನಾದರೂ ಬ್ಲಾಕ್ ಆದರೆ ಅದು ಜೀವಕ್ಕೆ ಅಪಾಯ ಅಂತದೆ. ಓಕೆ. ಸೊ ಡಾಕ್ಟರ್, ಈಗ ಪೆರಿಫೆರಲ್ ಆರ್ಟರಿ ಡಿಸೀಸ್ ಇತ್ತು ಹೇಳಿದಾಗ ಟ್ರೀಟ್ಮೆಂಟ್ ಹೇಗಿರುತ್ತೆ? ಎಲ್ಲದಕ್ಕೂ ಕೂಡ, ಎಲ್ಲ ಪೆರಿಫೆರಲ್ ಆರ್ಟರಿ ಡಿಸೀಸ್ಗೂ ಕೂಡ ಆಪರೇಷನ್ ಮಾಡಲೇಬೇಕಾಗತ್ತೆ? ಆಪರೇಷನ್ ಇಲ್ಲದೆ ಏನಾದರೂ ಟ್ರೀಟ್ ಮಾಡಬಹುದಾ ಅಂತ? ಈಗ ಸಾಮಾನ್ಯವಾಗಿ ಇವಾಗ ಏನಂದರೆ ಕೆಲವರಿಗೆ ಬಂದು ಮೈಲ್ಡ್ ಸಿಂಪ್ಟಮ್ಸ್ ಇರ್ತದೆ. ಕೆಲವರೆಲ್ಲ ನಡೆಯೋಕ್ಕಾಗುತ್ತೆ, ಒಂದು 3-4 ಕಿಲೋಮೀಟ್ರ್ ನಡೀತಾರೆ. ಇವರೆಲ್ಲ ಬಂದು ಕೆಲವರಿಗೆ ಹೈಪರ್ ಟೆನ್ಷನ್ ಇರ್ತದೆ, ಕೆಲವರಿಗೆಲ್ಲ ಬಂದು ಡಯಾಬಿಟಿಸ್ ಇರ್ತದೆ, ಕೆಲವರಿಗೆ ಬಂದು ಸ್ಮೋಕ್ ಎಲ್ಲ ಮಾಡ್ತಾರೆ, ಕೆಲವರಿಗೆ ಎಲ್ಲ ಹ್ಯಾಬಿಟ್ಸ್ ಇರ್ತದೆ. ಇದೆಲ್ಲ ಇದು ಸ್ಮೋಕಿಂಗು ಪ್ಲಸ್ ಇದೆಲ್ಲ ಬೇರೆ, ಡಯಾಬಿಟಿಸ್, ಹೈಪರ್ ಟೆನ್ಷನ್. ಕೆಲವರಿಗೆ ಸ್ಟ್ರೆಸ್ ಇರ್ತದೆ. ಇದೆಲ್ಲ ಬಂದು ಆವಾಗಲೇ ನೋಡಿಕೊಂಡು ಸ್ಟ್ರೆಸ್ ಎಲ್ಲ ಕಡಿಮೆ ಮಾಡಿಕೊಂಡು ಒಳ್ಳೆಯ ಲೈಫ್ ಸ್ಟೈಲ್ ದೇ ಹ್ಯಾವ್ ಟು ಅಡಾಪ್ಟ್. ಆ ಥರ ಮಾಡಿದ್ರೆ ಆವಾಗ ಬಂದು ಆಪರೇಷನ್ ಎಲ್ಲ ಬೇಕಾಗಿರೋದಿಲ್ಲ. ಯಾವುದು ಪ್ರೊಸೀಜರ್, ಆಪರೇಷನ್ ಬಿಡಿ, ಈವನ್ ಆಂಜಿಯೋಗ್ರಫಿ ಅದೂ ಬೇಕಾಗಿರೋದಿಲ್ಲ. ಬರೀ ಡಾಪ್ಲರ್ ಸ್ಕ್ಯಾನ್ ಮಾಡೋದು, ನೋಡೋದು. ಅವರಿಗೆ ಬಂದು ಡಾಪ್ಲರ್ ಸ್ಕ್ಯಾನಲ್ಲಿ ಗೊತ್ತಾಗದೆ ನಾನ್ ವೇನೇನಿಸ್ ಏನು ಇದು ಒಳಗಡೆ ಏನು ಚುಚ್ಚೋದು, ಇದೆಲ್ಲ ಏನು ಸುಮ್ಮನೆ ಅದು ಬೆಡ್ ಸೈಡಲ್ಲಿ ಮಾಡೋದು. ಅದು ನೋಡಿಬಿಟ್ರೆ ಅದರಲ್ಲಿ ಇದೇ ಪ್ರಾಬ್ಲಮ್ ಇದೆ ಅಂತ ಗೊತ್ತಾದ ಮೇಲೆ ಅವರಿಗೆ ಬಂದು ನೋಡಿಸ್ಕೊಂಡು ತಪಾಸಣೆ ಮಾಡಿಸ್ಕೊಂಡು ಅವ್ರಿಗೆಲ್ಲ ಲೈಫ್ ಸ್ಟೈಲ್ ಮಾಡಿಫಿಕೇಷನು, ಹೈಪರ್ ಟೆನ್ಷನ್ ಕರೆಕ್ಟ್ ಮಾಡ್ಕೊಳ್ಳೋದು, ಡಯಾಬಿಟೀಸ್ ಎಲ್ಲ ಬಂದು ಇದು ಮಾಡ್ಕೊಳ್ಳೋದು, ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದು, ಇದೆಲ್ಲ ಮಾಡಿದ್ರೆ, ಸ್ಮೋಕಿಂಗ್ ಸ್ಟಾಪ್ ಮಾಡಿದ್ರೆ ಆಯಿತು, ಅಷ್ಟೇ ಸಾಕು. ಅದು ಮಾಡಿದ್ರೇ ದಟ್ ಇಸ್ ದ ಬಿಗ್ಗೆಸ್ಟ್ ಇದು ಅಚೀವ್ಮೆಂಟ್. ಅದರಲ್ಲೇ ಬಂದು ಏನು ವಿ ಕ್ಯಾನ್ ಅಚೀವ್ ಮ್ಯಾಕ್ಸಿಮಮ್ ಬೆನಿಫಿಟ್ಸ್. ಓಕೆ. ಇನ್ನೊಂದು ಬಂದು ನೀರು ಕುಡಿಯೋದು. ಆವಾಗ ಬಂದು ನೀರು ಕುಡಿತಾ ಇರಬೇಕು. ಒಂದು ದಿವಸಕ್ಕೆ ಅಟ್ಲೀಸ್ಟ್ ಒಂದು 3 ಲೀಟರ್ಸ್, 2.5 ಲೀಟರ್ಸ್ to 3 ಲೀಟರ್ಸ್ ನೀರು ಕುಡಿಬೇಕು. ಆ ಥರ ನೀರು ಕುಡಿದ್ರೆ ಅದು ರಕ್ತ ಏನಾಗುತ್ತೆ, ತಿನ್ನಾಗಿರ್ತದೆ, ಹೆಪ್ಪು ಕಟ್ಟೋದಿಲ್ಲ, ಇರೋದಿಲ್ಲ. ರಕ್ತ ಬಂದು ಡಿಹೈಡ್ರೇಷನ್ ಆದರೆ ಏನಾಗುತ್ತೆ, ರಕ್ತ ಬಂದು ತಿಕ್ಕಾಗಿರ್ತದೆ, ಹೆಪ್ಪು ಕಟ್ಟೋದಕ್ಕೆ ಚಾನ್ಸಸ್ಸು ಜಾಸ್ತಿ ಅದು. ಸೊ ಆ ಪರಿಸ್ಥಿತಿ ಕರ್ಕೊಂಡು ಹೋಗ್ಬೋದು. ಓಕೆ. ಡಿಹೈಡ್ರೇಷನ್ ಆಗಬಾರ್ದು. ಓಕೆ. ಹಾಗಾದ್ರೆ ಸರ್ಜರಿ ಬೇಕಾಗಿಲ್ಲ ಇದಕ್ಕೆ? ಇವರಿಗೆಲ್ಲ ಮೈಲ್ಡ್ ಸಿಂಪ್ಟಮ್ಸ್ ಇರೋರೆಲ್ಲ ಬಂದು ಇದೆಲ್ಲ ಈ ರಿಸ್ಕ್ ಫ್ಯಾಕ್ಟರ್ಸ್ ಎಲ್ಲ ಇದು ಮಾಡ್ಕೊಂಡ್ರೆ ಸಾಕು ಅಷ್ಟೇ. ಅಂದ್ರೆ ಸಿವಿಯರ್ ಸ್ಟೇಜ್ಗೆ ಹೋದ್ರು, ನೀವು ಆಗ್ಲೇ ಹೇಳ್ದಾಗೆ ಏನೋ ಇದು ನನಗೆ ಕಾಲು ನೋವು, ಸುಮ್ಮನೆ ಕೆಲಸ ಮಾಡಿ ಬಂದಿದೆ ಅಂತ ಹೇಳಿ ನೆಗ್ಲೆಕ್ಟ್ ಮಾಡಿ ಲಾಸ್ಟ್ ಮೂಮೆಂಟ್ಗೆ ಕಾಂಪ್ಲಿಕೇಶನ್ ಮಾಡ್ಕೊಂಡ್ ಬಂದವ್ರಿಗೆ ಸರ್ಜರಿ ಬೇಕಾಗತ್ತಾ ಅಥವಾ ಯಾವ್ದಕ್ಕೂ ಸರ್ಜರಿ ಬೇಡ ಹೇಳ್ತೀರಾ? ಸರ್ಜರಿ ಅನ್ನೋದು ಈಗ ಬಂದು 2 ಥರ ಇದೆ ಮೇಡಮ್. ಒಂದು ಬಂದು ಎಲ್ಲರೂ ಬಂದು ಈಗ ಇದು ಪ್ರೊಸೀಜರ್, ಅದು ಎಂಡೋವ್ಯಾಸ್ಕ್ಯುಲರ್ ಪ್ರೊಸೀಜರ್ ಅಂತ ಹೇಳ್ತೀವಿ. ಅದನ್ನು ಕೆಲವರು ಸರ್ಜರಿ ಅಂತ ಹೇಳ್ತಾರೆ. ನಾವು ಬಂದು ಅದು ಸರ್ಜರಿ ಅಲ್ಲ ಅಂತ ಹೇಳ್ತೀವಿ. ಏನಂದ್ರೆ ಅದು ಬಂದು ಪ್ರೊಸೀಜರ್. ಅಂದ್ರೆ ಅದು ಬಂದು ಚಿಕ್ಕ ಹೋಲಲ್ಲಿ ಮಾಡ್ತೀವಿ, 2 millimeters ಹೋಲಲ್ಲಿ. ಅದು ಒಳಗಡೆ ಕೆಥಿಟರ್ ಹಾಕ್ಬಿಟ್ಟು ಆಂಜಿಯೋಗ್ರಾಮ್ ಮಾಡ್ತೀವಿ. ಆಂಜಿಯೋಗ್ರಾಮ್ ಮಾಡಿದ್ರೆ ಅದು ಗೊತ್ತಾಗುತ್ತೆ ಎಲ್ಲಿ ಅದು. ಆಂಜಿಯೋಗ್ರಾಮ್ ಅನ್ನೋದು ಏನು, ಅದು ರಕ್ತನಾಳದ ಫೋಟೋಗ್ರಾಫ್. ಅದು ರಕ್ತನಾಳ ಹೆಂಗಿದೆ ಎಂದು ಫೋಟೋಗ್ರಾಫ್ ತೆಗಿತೀವಿ. ಅದು ಫೋಟೋಗ್ರಾಫ್ ತೆಗೆದ ಮೇಲೆ ಗೊತ್ತಾಗುತ್ತೆ, ಅದು ಅದರಲ್ಲಿ ಆಂಜಿಯೋಗ್ರಾಮಲ್ಲಿ ಗೊತ್ತಾಗುತ್ತೆ ಎಲ್ಲಿ ಎಷ್ಟೆಷ್ಟು ಲೆವೆಲಲ್ಲಿ ಬ್ಲಾಕ್ ಇದೆ, ಓಕೆ, ಎಷ್ಟು ಲೆಂತ್ ಇದೆ ಬ್ಲಾಕು, ಯಾವ್ಯಾವ ರಕ್ತನಾಳದಲ್ಲಿ ಬ್ಲಾಕ್ ಇದೆ ಎಲ್ಲ ಗೊತ್ತಾಗುತ್ತೆ. ಅದು ಮಾಡಿದ ಮೇಲೆ ಅದಕ್ಕೆ ಸೂಟಬಲ್ ಆಗಿ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಅದು ಕೆಲವರಿಗೆ ಬಂದು ಆಂಜಿಯೋಪ್ಲಾಸ್ಟಿಯಲ್ಲೇ ಸರಿಯಾಗುತ್ತೆ, ಕೆಲವರಿಗೆ ಬಂದು ಸ್ಟೆಂಟ್ ಆಗಬೇಕಾಗುತ್ತೆ. ಅದೆಲ್ಲ ಮಾಡಿದ್ಮೇಲೆ ಲೈಫ್ ಸ್ಟೈಲ್ ಇದು ಮಾಡಿಫಿಕೇಶನ್ ಮಾಡಿಕೊಂಡು ಸ್ಮೋಕಿಂಗ್ ಎಲ್ಲ ನಿಲ್ಲಿಸ್ಬಿಟ್ಟು ಮತ್ತೆ ಬ್ಲಡ್ ಪ್ರೆಷರು, ಕೊಲೆಸ್ಟ್ರಾಲ್ ಎಲ್ಲ ಕಡಿಮೆ ಮಾಡೋಕ್ಕೆ ಬಂದು ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತೀವಿ. ಅದೆಲ್ಲ ಇದು ಮಾಡಿಕೊಂಡ್ರೆ ಸಾಮಾನ್ಯವಾಗಿ ಇದೆಲ್ಲ ಸರಿ. ಸೊ ಅದು ಆವಾಗ ಅದು ಆ ಸ್ಟೇಜಲ್ಲಿ ಬಂದು ಕಾಲನ್ನು ಉಳಿಸಿಕೊಡ್ಬೋದು, ಪ್ರಾಣವನ್ನು ಉಳಿಸ್ಕೊಡ್ಬೋದು. ಓಕೆ. ಸೊ ಹಾಗಿದ್ರೆ ಈ ಪೆರಿಫೆರಲ್ ಆರ್ಟರಿ ಡಿಸೀಸ್ ಇಂದ ಕಾಲನ್ನ ಕತ್ತರಿಸುವಂತ ಸಿಚುವೇಶನ್ ಏನಾದ್ರು ಬರುತ್ತಾ? ಆ ಥರ ಏನೂ ಇರೋದಿಲ್ಲ. ಅಂದ್ರೆ ಕಾಲನ್ನು ಕತ್ತರಿಸೋದಂದ್ರೆ ಅದು ಯಾವಾಗ ಅಂದ್ರೆ ಕಾಲು ಫುಲ್ಲು, ಅದು ಪಾದದಲ್ಲಿ ಬಂದು 4 foot ಅಂದಿದೆ, ಹೀಲ್ ಇದೆ. 4 foot ಆಂಪುಟೇಟ್ ಮಾಡಿದ್ರೂ ನಡಿಬೋದು.
ಅವರು ಓಡಾಡ್ಬೋದು, ಅದಕ್ಕೆ ಸ್ಪೆಷಲ್ ಫುಟ್ವೇರ್ ಅಲ್ಲ ಅದೆಲ್ಲ ಹಾಕೊಂಡು ಓಡಾಡ್ಬೋದು, ನಡಿಬೋದು, ಅವ್ರ ಜೀವನ ನಡೀತದೆ. ಬಟ್ 4 ಫುಟ್ ಗ್ಯಾಂಗ್ರೀನ್ ಬಂದ್ರೂ ಅದೆಲ್ಲ ತೆಗೆದ ಮೇಲೆ ಅದು ಯಾವಾಗ ತೆಗೆಯೋದಂದರೆ ಫಸ್ಟು ಆಂಜಿಯೋಪ್ಲಾಸ್ಟಿ, ಆಂಜಿಯೋಗ್ರಾಮ್ ಮಾಡಿ ಅದು ರಕ್ತ ಸಂಚಾರ ಅನ್ನೋದು ಬಂದು ಸರಿ ಮಾಡಿಸ್ಬೇಕು. ಸರಿ ಮಾಡಿಸಿದ ಮೇಲೆ ಬಂದು ಆಂಪುಟೇಷನ್ 4 ಫುಟ್ ಆಂಪುಟೇಷನ್ ಮಾಡಿದ್ಮೇಲೆ ಅದು ಹೀಲ್ ಬದುಕೊಂಡ್ಬಿಟ್ರೆ ಅದನ್ನ ಇಟ್ಕೊಂಡು ಸ್ಪೆಷಲ್ ಫುಟ್ವೇರ್ ಹಾಕೊಂಡು ನಡಿಬೋದು, ಅವ್ರಿಗೆ ಜೀವನ ನಡೀತದೆ. ಮತ್ತು ಅವರೆಲ್ಲ ಬಂದು ಟ್ಯಾಬ್ಲೆಟ್ಸು ಮೆಡಿಸಿನ್ಸ್ ಎಲ್ಲ ತೊಗೊಳ್ತಾ ಇರ್ತಾರೆ, ಬ್ಲಡ್ಡಿನ ಟ್ಯಾಬ್ಲೆಟ್ಸು, BP ಕಾಯಿಲೆಗೆ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಳ್ತಾ ಇರ್ತಾರೆ. ಮತ್ತು ಕೊಲೆಸ್ಟ್ರಾಲ್ ಕಡಿಮೆ ಆಗೋದಕ್ಕೆ ಅದೆಲ್ಲ ಟ್ಯಾಬ್ಲೆಟ್ಸ್ ತಗೊಂಡು ಅವರೆಲ್ಲ ಜೀವನ ತಳ್ಳಬೋದು. ಎಷ್ಟೋ ಜನ ಅದೆಲ್ಲ ಮಾಡಿ ಉಳಿಸ್ಕೊಟ್ಟಿದ್ದೀವಿ, ಎಲ್ಲ ಚೆನ್ನಾಗಿದ್ದಾರೆ. ಅವರೆಲ್ಲ ಬಂದು ಮಿಡ್ಲ್ ಏಜ್ ಆಗಲಿ ಇಲ್ಲ ವಯಸ್ಸಾದಾಗಲಿ ಅವರೆಲ್ಲ ಬಂದು ಇದೆಲ್ಲ ಕಂಟ್ರೋಲ್ ಮಾಡ್ಕೊಂಡು ಎಲ್ಲ ಚೆನ್ನಾಗಿರ್ತಾರೆ. ಆ ಪರಿಸ್ಥಿತಿಯಲ್ಲಿ ಬಂದ್ರೂ ಚೆನ್ನಾಗಿರ್ಬೋದು. ಇದು ಯಾವಾಗ ಬಂದು ಆಂಪುಟೇಷನ್ ಮಾಡಬೇಕು ಅಂತ ಕೇಳಿದ್ರೆ ಕೆಲವರು ಬಂದು ಸೆಪ್ಟಿಕ್ ಇದರಲ್ಲಿ ಬರ್ತಾರೆ, ಕೆಲವರು ಡಯಾಬಿಟಿಸ್ ಇರ್ತದೆ, ಅವ್ರಿಗೆ ಗ್ಯಾಂಗ್ರೀನ್ ಆಗುತ್ತದೆ. ಗ್ಯಾಂಗ್ರೀನ್ ಆಗ್ಬಿಟ್ಟು ಅದು ವೆಟ್ ಗ್ಯಾಂಗ್ರೀನ್ ಹೇಳ್ತೀವಿ, ಅದು ಆಗಿ ಫುಲ್ಲು ಬಾಡಿ ಫುಲ್ಲು ಎಲ್ಲ ಬ್ಯಾಕ್ಟೀರಿಯಾ ಸ್ಪ್ರೆಡ್ ಆಗಿರ್ತದೆ. ಅದು ಆ ಥರ ಇರುವಾಗ ಏನಾಗುತ್ತೆ, ಲಂಗ್ಸು, ಕಿಡ್ನಿ, ಲಿವರ್ ಎಲ್ಲ ಬಂದು ಅಫೆಕ್ಟ್ ಆಗಿರ್ತದೆ. ಸೆಪ್ಟಿಕ್ ಶಾಕ್ ಅಂತ ಹೇಳ್ತೀವಿ, ಇವರೆಲ್ಲ ಬಂದು ಸೆಪ್ಟಿಕ್ ಶಾಕಲ್ಲಿ ಇರ್ತಾರೆ. ಸೊ ಆವಾಗ ಬಂದು ಅದು ಕಾಲನ್ನು ಸೇವ್ ದ ಲೈಫ್ ಬಿಫೋರ್ ಲಿಂಬ್ ಅಂತ ಹೇಳ್ತೀವಿ. ಸೊ ಆವಾಗ ಬಂದು ಪ್ರಾಣ ಉಳಿಸ್ಕೊಡ್ಬೇಕು, ಜೀವ ಉಳಿಸ್ಕೊಡ್ಬೇಕು. ಸೊ ಕಾಲನ್ನು ಆಂಪುಟೇಟ್ ಮಾಡಿ ಜೀವ ಉಳಿಸ್ಕೊಡ್ತೀವಿ. ಅದು ಕಾಲನ್ನು ಆಂಪುಟೇಟ್ ಮಾಡಿದ್ಮೇಲೆ ಈಗ ಬೇರೆ ಬಂದು ಆರ್ಟಿಫಿಷಿಯಲ್ ಲಿಂಬೆಲ್ಲ ಬರುತ್ತೆ, ಅದೆಲ್ಲ ಹಾಕೊಂಡು ನಡಿಬೋದು. ಸೊ ಆ ಥರ ಅದು ಎಕ್ಸ್ಟ್ರೀಮ್ ಸ್ಟೇಜು. ಆ ಥರ ಹೋದರೆ ಅದು ಮಾಡಲೇಬೇಕು. ಅದು ಇಲ್ಲದಿದ್ದರೆ ಅವ್ರಿಗೆ ಬಂದು ಜೀವಕ್ಕೆ ಅಪಾಯ. ಸೊ ಆವಾಗ ಅದು ತೆಗಿಲೇಬೇಕು ಕಾಲು. ಅದು ಬಂದು ಲಾಸ್ಟ್ ಸ್ಟೇಜ್, ಅದು ಕೊನೆ ಸ್ಟೇಜಲ್ಲಿ ಬರ್ತಾರೆ, ಅವ್ರಿಗೆ ಇದೆಲ್ಲ ಮಾಡ್ತೀವಿ. ಕೆಲವರು ಬಂದು ಏನಾಗುತ್ತೆ, ಡಯಾಬಿಟಿಸ್ ಇಟ್ಕೊಂಡು ಇದು ಗ್ಯಾಂಗ್ರೀನ್ ಬಂದು ಏನಾಗುತ್ತೆ, ಇನ್ನೊಂದು ನೆಕ್ರಟೈಸಿಂಗ್ ಫೇಶಿಯೈಟಿಸ್ ಅಂತ ಹೇಳಿ ಅದೇನಾಗುತ್ತೆ, ಅದು ಫೇಶಿಯಾ ಕೆಳಗಡೆ ಇನ್ಫೆಕ್ಷನ್ ಎಲ್ಲ ಸ್ಪ್ರೆಡ್ ಆಗಿ ಹೋಗಿ ಅದು ತೊಡೆಗೆ ಹೋಗಿ ಇಲ್ಲಿ ಹೊಟ್ಟೆ ಹತ್ರ ಹೋಗ್ಬಿಡ್ತದೆ. ಅಂಥವರಿಗೆ ಬಂದು ಆವಾಗಲೂ ಆ ಪರಿಸ್ಥಿತಿಯಲ್ಲೂ ಬಂದು ಕಾಲು ತೆಗಿಯೋ ಅಂಥ ಒಂದು ಪರಿಸ್ಥಿತಿ ಬರುತ್ತದೆ. ಅದು ಬಂದಾಗ ಅದನ್ನು ಆವಾಗಲೂ ಮಾಡಬೇಕು. ಅಂದರೆ ಆ ಪರಿಸ್ಥಿತಿಯಲ್ಲೂ ಬಂದು ಏನಾಗುತ್ತೆ, ಕಿಡ್ನಿದು ಲಿವರ್ ಎಲ್ಲ ಡ್ಯಾಮೇಜ್ ಆಗಿರ್ತದೆ, ಲಂಗ್ಸೆಲ್ಲ. ಸೊ ಅದೆಲ್ಲ ಹೋಗೋದಕ್ಕೆ ಬಿಡೋದಿಲ್ಲ. ಸೊ ಅದೆಲ್ಲ ತಡೆಗಟ್ಟೋದಕ್ಕೆ ನಾವು ಪ್ರಾಣ ಉಳಿಸ್ಕೊಡೋದಕ್ಕೆ ಅದು ಆಂಪುಟೇಷನ್ ಮಾಡ್ತೀವಿ. ಓಕೆ. ಸೊ ಈಗ DVT ಅಂತ ಹೇಳಿದ್ರೆ ಇದು ರಕ್ತ ಹೆಪ್ಪುಗಟ್ಟೋದು ಅಂತ ಹೇಳ್ತಾರೆ. ಇದು ಹೇಗೆ ಸಾಧ್ಯ, ಯಾವ ಕಾರಣಕ್ಕೋಸ್ಕರ ಬರುತ್ತೆ ಸರ್? ಇದನ್ನ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಿ. ಸೊ ಡಿಫರೆನ್ಸ್ DVT ಹಾಗೇನೆ ಈಗ ಪೆರಿಫೆರಲ್ ಆರ್ಟರಿ ಡಿಸೀಸ್ಗೆ ವ್ಯತ್ಯಾಸ ಹೇಗೆ ಏನಂದ್ರೆ, ಇದು ಕೊಪ್ಪಿನಾಂಶ ಎಲ್ಲ ಇದಾಗೋದು ಬಂದು ಬರೀ ಆರ್ಟ್ರಿಯಲ್ಲಿ, ಅದು ವೆಯ್ನ್ ಅಲ್ಲಿ ಬಂದು ಕೊಪ್ಪು ಇದು ಆಗೋದಿಲ್ಲ, ಅಕ್ಯುಮುಲೇಟ್ ಆಗೋದಿಲ್ಲ. ಸೊ ರಕ್ತ ಹೆಪ್ಪುಗಟ್ಟುತ್ತೆ ಸರ್? ರಕ್ತ ಹೆಪ್ಪು ಕಟ್ಟುತ್ತದೆ ವೆಯ್ನಲ್ಲಿ. ಅದು ವೆಯ್ನಲ್ಲಿ 2 ಥರ ಇದೆ. ಒಂದು ಸೂಪರ್ಫಿಷಿಯಲ್ ವೆಯ್ನ್ ಥ್ರಾಂಬೋಸಿಸ್ ಅಂತ ಹೇಳ್ತೀವಿ, ಇನ್ನೊಂದು ಬಂದು ಡೀಪ್ ವೆಯ್ನ್ ಥ್ರಾಂಬೋಸಿಸ್. ಸೂಪರ್ಫಿಷಿಯಲ್ ವೆಯ್ನ್ ಅಂದರೆ ಅದು ಚರ್ಮದ ಕೆಳಗಡೆ ಇರೋದು. ಅದರಲ್ಲಿ ಬಂದು ರಕ್ತ ಕಟ್ಟಿದ್ರು ಏನಾಗುತ್ತೆ, ಹೆಪ್ಪು ಕಟ್ಟಿದ್ರು ಕೆಲವರಿಗೆ ಬಂದು ಅದು ಹಂಗೆ ಮೇಲೆ ಹೋಗಿ ತೊಡೆನೋ ಹೊಟ್ಟೆನೋ ಅದು ಜಂಕ್ಷನ್ ಇದೆಲ್ಲ, ಆವಾಗ ಬಂದು ಅಲ್ಲಿ ಅದು ಸೂಪರ್ಫಿಷಿಯಲ್ ವೆಯ್ನ್ ಹೋಗಿ ಡೀಪ್ ವೆಯ್ನ್ಗೆ ಜಾಯ್ನ್ ಆಗುತ್ತೆ. ಅದು ರಕ್ತ ಬಂದು ಜಾರಿ ಡೀಪಲ್ಲಿ ಹೋದರೆ ಅದು ಮೇಲೆ ಹೋಗ್ಬಿಟ್ಟು ಪಲ್ಮನರಿ ಎಂಬಾಲಿಸಮ್ ಆಗ್ಬೋದು. ಸೊ ಆ ಥರ ಬಂದಾಗ ಆ ಥರ ಕ್ಲೋಸ್ ಆಗಿ ಅಲ್ಲಿ ತೊಡೆ ಅದು ಮೇಲ್ಭಾಗದಲ್ಲಿ ಹೋದರೆ ಅವ್ರಿಗೆ ಇಮಿಡಿಯೇಟ್ ಅದು ಬಂದು ಹೋಗಿ ಆ ವೆಯ್ನನ್ನು ಲೈಗೇಟ್ ಮಾಡಿ ಅದನ್ನು ಸ್ಟಾಪ್ ಮಾಡಬೇಕು. ರಕ್ತ ಹೋಗದೆ ಇರೋದಕ್ಕೆ ಮೇಲೆ ರಕ್ತ ಅದು ಕ್ಲಾಟ್ ಮೇಲೆ ಹೋಗದೆ ಇರೋದಕ್ಕೆ ಪ್ರೊಸೀಜರ್ ಮಾಡಬೇಕು. ಅದು ಸೂಪರ್ಫಿಷಿಯಲ್ ವೆಯ್ನ್. ಈಗ ಡೀಪ್ ವೆಯ್ನ್ ಥ್ರಾಂಬೋಸಿಸ್ ಅನ್ನೋದು ಮೇಯ್ನ್ ವೆಯ್ನು, ಅದು ಮಾಂಸದ ಒಳಗಡೆ ಇರೋದು. ಆ ಮೇಯ್ನ್ ವೆಯ್ನನ್ನು ಅದರ ಒಳಗಡೆ ಬಂದು ರಕ್ತ ಹೆಪ್ಪು ಕಟ್ಟಿದ್ರೆ ಅದು ಡೇಂಜರಸ್. ಏನಂದರೆ ಕೆಳದು ರಕ್ತ ಬಂದು ಪ್ರೊಪಗೇಷನ್ ಹೇಳ್ತೀವಿ, ಅದು ಮೇಲೆ ಕ್ಲಾಟ್ ಬಿಲ್ಡಪ್ ಆಗ್ತಾ ಹೋಗ್ತಾ ಇರ್ತದೆ. ಅದು ಟ್ರೀಟ್ಮೆಂಟ್ ತಗೊಂಡಿಲ್ಲ ಅಂದರೆ ಅದು ಏನಾಗುತ್ತೆ, ಮೇಲೆ ಹೋಗ್ಬಿಟ್ಟು ಫೈನಲಿ ಹೊಟ್ಟೆ ಒಳಗಡೆ ದೊಡ್ಡ ಬ್ಲಡ್ ಪೈಪ್, ಅದು IVC ಅಂತ ಹೇಳ್ತೀವಿ, ಅದರಲ್ಲಿ ಬಂದು ಅದು ಅಲ್ಲಿ ಫ್ಲೋ ಜಾಸ್ತಿ ಇರ್ತದೆ, ಬ್ಲಡ್ ಫ್ಲೋ. ಆವಾಗ ಇದು ಚಿಕ್ಕ ಕ್ಲಾಟ್ ಬ್ರೇಕ್ ಆಗಿ ಲಂಗ್ಸ್ಗೆ ಹೋಗ್ಬಿಡುತ್ತದೆ. ಆವಾಗ ಅದು ಪಲ್ಮನರಿ ಎಂಬಾಲಿಸಮ್. ಅದು ಹೋದರೆ ಇನ್ನೂ ಅದು ಪ್ರಾಣಕ್ಕೆ ಅಪಾಯ. ಅದು ಲಂಗ್ಸ್ಗೆ ಬಂದು ರಕ್ತ ಸಪ್ಲೈ ಇರೋದಿಲ್ಲ, ರಕ್ತ ಸಂಚಾರ ಇರೋದಿಲ್ಲ. ಅವರಿಗೆ ಬಂದು ಬ್ರೆತ್ಲೆಸ್ನೆಸ್ ಇರ್ತದೆ, ಉಸಿರಾಟಕ್ಕೆ ತೊಂದರೆ ಇರ್ತದೆ.
ಮಲ್ಕೊಳ್ಳೋಕ್ಕಾಗೋದಿಲ್ಲ ಅವರು. ಅದು ಪಲ್ಮನರಿ ಎಂಬಾಲಿಸಮಲ್ಲೇ ಬಂದು 3 ಟೈಪ್ಸ್ ಇರ್ತದೆ. ಒಂದು ಮ್ಯಾಸಿವ್ ಪಲ್ಮನರಿ ಎಂಬಾಲಿಸಮ್, ಮೇಜರ್ ಪಲ್ಮನರಿ ಎಂಬಾಲಿಸಮ್, ಇನ್ನೊಂದು ಸಬ್ ಮ್ಯಾಸಿವ್ ಪಲ್ಮನರಿ. ಮ್ಯಾಸಿವ್ ಅಂದರೆ ಫುಲ್ ಮೇಯ್ನ್ ಪಲ್ಮನರಿ ಆರ್ಟ್ರಿನೇ ಬಂದು ಕ್ಲಾಟ್ ಆಗಿರೋದು. ಅದೆಲ್ಲ ಇದ್ದರೆ ಅದೆಲ್ಲ ಅವ್ರಿಗೆಲ್ಲ ಬಂದು ಇಮಿಡಿಯೇಟ್ ಟ್ರೀಟ್ಮೆಂಟ್ ಮಾಡಬೇಕು, ಇಲ್ಲಾಂದರೆ ಅವ್ರ ಜೀವಕ್ಕೆ ಅಪಾಯ. ಅದು ಕಾಲು ಊತ ಬರ್ತದೆ. ಕಾಲು ಊತ ಬಂದ್ಬಿಟ್ಟು ಕೆಲವರಿಗೆ ನೋವು ಬರ್ತದೆ. ಆಮೇಲೆ ಕಾಲು ಕೆಂಪಗಿರ್ತದೆ, ಅದು ಎರಿತೀಮ ಅಂತ ಹೇಳ್ತೀವಿ. ಅದೆಲ್ಲ ಬಂದರೆ ಅದು ಆವಾಗ ಇದೆಲ್ಲ 3 ಬಂದಾಗ ಅದು ನೋವು, ಊತ, ದಡೀರ್ ಅಂದ್ಬಿಟ್ಟು ನೋವು ಬರೋದು. ಈಗ ಎಲ್ಲ ಹೋಗ್ಬಿಟ್ಟು ಟ್ರಾವೆಲ್ ಮಾಡಿರ್ತಾರೆ, ಬಸ್ ಜರ್ನಿ ಇಲ್ಲ ಕಾರ್ ಜರ್ನಿ ಇಲ್ಲ ವ್ಯಾನ್ ಜರ್ನಿಯಲ್ಲಿ. ಸೊ ದಡೀರ್ ನೋಡಿದ್ರೆ ದಡೀರ್ ಅಂದ್ಬಿಟ್ಟು ಊತ ಬಂದಿರ್ತದೆ ಒಂದು ದಿವಸದಲ್ಲಿ. ಊತ ಅಂದರೆ ಮೈನರ್ ಅಲ್ಲ, ಮ್ಯಾಸಿವ್ ಜಾಸ್ತಿ ಇರೋದು. ಹೆಚ್ಚಿಗೆ ಅದು ಊತ ಇದ್ದರೆ ಆವಾಗ ಡೆಫಿನೆಟ್ DVT ಪಾಸಿಬಿಲಿಟಿ ಅನ್ನೋದು ಜಾಸ್ತಿ ಇರುತ್ತೆ. ಹೌದು. ಸೊ ಆವಾಗ ಇಮಿಡಿಯೇಟ್ ಆಗಿ ಹೋಗಿ ವ್ಯಾಸ್ಕುಲರ್ ಸರ್ಜನ್ ತೋರಿಸ್ಕೊಂಡು ಅದು ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಡಾಪ್ಲರ್ ಸ್ಕ್ಯಾನಲ್ಲೇ ಗೊತ್ತಾಗ್ಬಿಡ್ತದೆ. ಅದಕ್ಕೆ ಬೇರೆ ಡಯಾಗ್ನೋಸ್ಟಿಕ್ ಮಾಡೋಕ್ಕೆ ಬೇರೆ ಆಂಜಿಯೋಗ್ರಫಿ ಎಲ್ಲ ಬೇಕಾಗಿಲ್ಲ. ಡಾಪ್ಲರ್ ಸ್ಕ್ಯಾನಲ್ಲೇ ಗೊತ್ತಾಗ್ಬಿಡ್ತದೆ. ಅದು ಸಿಂಪಲ್ ಅಲ್ಟ್ರಾಸೌಂಡ್ ಸ್ಕ್ಯಾನ್. ಅದು ಮಾಡಿದ್ರೆ ಗೊತ್ತಾಗುತ್ತೆ, ಇಮಿಡಿಯೇಟ್ ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ಬೋದು. ಓಕೆ ಸರ್, ಈಗ ಪೆರಿಫೆರಲ್ ಆರ್ಟರಿ ಡಿಸೀಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಹೇಳಿದ್ರಿ ಇದು ಲೈಫ್ ಸ್ಟೈಲ್ ಡಿಸೀಸ್ ಅಂತ, ಅಂದ್ರೆ ನಮ್ಮ ಜೀವನ ಶೈಲಿಯಿಂದ ಆಗುವಂತ ಒಂದು ಸಮಸ್ಯೆ ಅಂತ. ಈಗ DVT ಬಗ್ಗೆ ಮಾತಾಡ್ಬೇಕಾದ್ರೆ ಈ DVT ಕೂಡ ಲೈಫ್ ಸ್ಟೈಲ್ ಡಿಸೀಸಾ ಹೀಗೆ? ಅಂದ್ರೆ ನಮಗೆ ಜಾಸ್ತಿ ಬಾಡಿಯಲ್ಲಿ ಕೊಬ್ಬು ಹೆಚ್ಚಾಯಿತು, ಹೈಪರ್ ಟೆನ್ಷನ್ ಆಯಿತು, ಸ್ಟ್ರೆಸ್ ಆಯಿತು, ಅದರಿಂದ ಬರುತ್ತಾ ಅಥವಾ ಬೇರೆ ಕಾರಣ ಇದೆಯಾ ಅಂತ? DVT ಬಂದು ಆಲ್ಟುಗೆದರ್ ಬೇರೆ. ಅಂದರೆ DVTಯಲ್ಲಿ 2 ಟೈಪ್ ಇದೆ. ಒಂದು ಬಂದು ಪ್ರೊವೋಕ್ಡ್ DVT ಅಂತ ಹೇಳ್ತೀವಿ. ಪ್ರೊವೋಕ್ಡ್ ಅಂದರೆ ಅದಕ್ಕೆ ಬಂದು ನೋನ್ ಕಾರಣ ಇರುತ್ತೆ. ಇದೇನಂದರೆ ಸಾಮಾನ್ಯವಾಗಿ ನಾವೆಲ್ಲ ನಡಿತೀವಿ, ಓಡಾಡ್ತಾ ಇರ್ತೀವಿ, ಸ್ಟೆಪ್ಸ್ ಎಲ್ಲ ಹತ್ತೀವಿ, ಇದೆಲ್ಲ ಮಾಡ್ತೀವಿ, ಫಿಸಿಕಲ್ ಆ್ಯಕ್ಟಿವ್. ಸೊ ಇವಾಗ ಇದೆಲ್ಲ ಮಾಡ್ತಿರುವಾಗ ಏನಾಗುತ್ತೆ, ಕಾಫ್ ಮಸಲ್ ಬಂದು ಒಳಗಡೆ ಇರೋದು ಡೀಪ್ ವೈನಿಗೆ ಬಂದು ಮೇಯ್ನ್ ಬಂದು ಪವರ್ ಆರ್ಟ್ರಿಯಲ್ಲಿ ಹಾರ್ಟ್ ಪಂಪ್ ಮಾಡ್ತದಲ್ವಾ. ಸೊ ಈಗ DVT ಬರೋಕ್ಕೆ ಕಾರಣ ಬಂದು ಈಗ ಕಾಫ್ ಮಸಲ್ ಬಂದು ಕಂಟ್ರಾಕ್ಟ್ ಆಗೋದಿಲ್ಲ. ಹಂಗೆ ಬೆಡ್ ರೆಸ್ಟಲ್ಲಿ ಇರ್ತಾರೆ ಕೆಲವರು, ಅವ್ರಿಗೆ ಕಾಫ್ ಮಸಲ್ ಕಂಟ್ರಾಕ್ಟ್ ಆಗೋದಿಲ್ಲ. ಸೊ ಅದರಿಂದ ಬಂದು ಏನಾಗುತ್ತೆ, ಅವ್ರಿಗೆ ಕ್ಲಾಟ್ ಫಾರ್ಮ್ ಆಗಿಬಿಟ್ಟು ಒಳಗಡೆ ಅದು ಬಿಲ್ಡಪ್ ಆಗುತ್ತೆ. ಸೊ ಬೆಡ್ ರಿಡನ್ ಸ್ಟೇಜಲ್ಲಿ ಇರ್ತಾರೆ ಕೆಲವರು, ಯಾವಾಗಲೂ ಬ್ಲಡ್ಡಲ್ಲಿ ಮಲಗಿರೋದು, ICU ಅಲ್ಲಿ ಇರೋರು, ಫ್ರ್ಯಾಕ್ಚರ್ ಆಗಿರೋರು, ಅವ್ರಿಗೆ ಕಾಸ್ಟಲ್ಲಿ ಹಾಕಿರ್ತಾರೆ. ಮತ್ತು ಎಕ್ಸ್ಟೆನ್ಸಿವ್ ಕೂತ್ಕೊಂಡು ಟ್ರಾವೆಲ್ ಮಾಡ್ತಾರಲ್ಲ, ಫ್ಲೈಟ್ ಟ್ರಾವೆಲ್ ಎಲ್ಲ ಮಾಡ್ತಾರೆ. ಸೊ ಅವ್ರಿಗೆಲ್ಲ ಬಂದರೆ ಅದು ಬಂದು ಪ್ರೊವೋಕ್ಡ್ DVT. ಅದು ಅವ್ರಿಗೆ ಇದೆಲ್ಲ ಕಾರಣಗಳಿದೆ. ಏನಂದ್ರೆ ಕಾಲು ಮೂವ್ಮೆಂಟ್ ಇಲ್ಲ ಅವ್ರಿಗೆ, ಅಂದ್ರೆ ಕೂತಲ್ಲೇ ಹೆಚ್ಚು ಕೂರೋದು ಒಂದೇ ಜಾಗದಲ್ಲಿ ಕೂತ್ಕೊಂಡು ಅವ್ರಿಗೆಲ್ಲ ಅದು ಬಂದ್ರೆ ಅವಾಗ ಅದು ಬೇರೆ ಕಾರಣ. ಅದು ಡ್ರೈವರ್ಸ್ಗೆಲ್ಲ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಇರಬಹುದು ಸರ್? ಡ್ರೈವರ್ಸ್ಗೇನು ಇರ್ತದೆ, ಬಟ್ ಅವ್ರಿಗೆ ಬಂದು ಏನಂದ್ರೆ ಡ್ರೈವರ್ಸ್ ಅದು ಒಂದು ಮತ್ತೆ ಅವರು ಡಿಹೈಡ್ರೇಷನ್ ಆಗೋದು, ಮತ್ತೆ ಅದೆಲ್ಲ ಮಾಡಿದ್ರೆ ಇನ್ನೂ ಜಾಸ್ತಿನೇ ಇರ್ತದೆ ಅವರು. ಸೊ ಎಸ್, ಡ್ರೈವರ್ಸು, ಪೀಪಲ್ ಹೂ ಡೂ ಪ್ರೊಲಾಂಗ್ ಜರ್ನಿ, ಅವ್ರಿಗೆಲ್ಲ ಬಂದು ಇದು ಸಾಮಾನ್ಯವಾಗಿ ಅವ್ರಿಗೆಲ್ಲ ಬಂದು ಇದು ಹೈ ರಿಸ್ಕ್. ಅವರೆಲ್ಲ ಬಂದು ಇದು ಪ್ರೊವೋಕ್ಡ್ DVT ಅಂತ ಹೇಳ್ತೀವಿ. ಕೆಲವರು ಬಂದು ಏನೋ ಪ್ರೊವೋಕ್ಡ್ ಅಂದರೆ ಕೆಲವರು ಎಸ್ಪೆಷಲಿ ಇವರು ಲೇಡೀಸ್ ಎಲ್ಲ ಬಂದು ಏನು ಮಾಡ್ತಾರೆ, ಇದು ಕಾಂಟ್ರಾಸೆಪ್ಟಿವ್ಸ್ ಎಲ್ಲ ತಗೊಳ್ತಾರೆ, ಕೆಲವರು ಹಾರ್ಮೋನಲ್ ಪಿಲ್ಸ್ ಎಲ್ಲ ತಗೊಳ್ತಾರೆ. ಅಂಥವರಿಗೆಲ್ಲ ಅದೆಲ್ಲ ಅದೆಲ್ಲ ಮಾಡಿದ್ರೆ ಅದೂ ರಿಸ್ಕ್ ಫ್ಯಾಕ್ಟರ್ಸ್. ಅದು ಪ್ರೊವೋಕ್ಟೇ. ಅದುವರೆಗೂ ಬಂದು ಇದು ಕ್ಲಾಟ್ ಎಲ್ಲ ಫಾರ್ಮ್ ಆಗೋದಕ್ಕೆ ಚಾನ್ಸ್ ಇರ್ತದೆ. ಓಕೆ, ಸೊ ಕಾಂಟ್ರಾಸೆಪ್ಟಿವ್ ಪಿಲ್ಸ್ ತಗೋಬಾರ್ದು, ಗರ್ಭನಿರೋಧಕ ಮಾತ್ರೆಗಳು ಸುಮ್ಮನೆ ಎಲ್ಲದರ ತಗೊಳ್ಳೋದು ಸರಿ ಇಲ್ಲ. ಸುಮ್ಮನೆ ಹೋಗ್ಬಿಟ್ಟು ಹಾರ್ಮೋನಲ್ ಇದು ಈಗ ಲೇಟೆಸ್ಟ್ ಬಂದು ಇದೆಲ್ಲ ಇದು ಪ್ರೆಗ್ನೆನ್ಸಿ ಇಂಡಕ್ಷನ್ ಅಂದರೆ ಫರ್ಟಿಲಿಟಿ ಇದಾಗೋದಕ್ಕೆ ಬಂದು ಕೆಲವು ಟ್ಯಾಬ್ಲೆಟ್ಸ್, ಇಂಜೆಕ್ಷನ್ಸ್, ಪಿಲ್ಸ್, ಇಂಜೆಕ್ಷನ್ ಎಲ್ಲ ತಗೊಳ್ತಾರೆ. ಅವ್ರಿಗೆಲ್ಲ ಬಂದು ಏನಾಗಿರ್ತದೆ, ಬಾಡಿಯಲ್ಲೇ ಬಂದು ಅದು ರಕ್ತ ಹೆಪ್ಪು ಕಟ್ಟುವಂತ ಇದು ಇರ್ತದೆ. ಇದೆಲ್ಲ ತಗೊಂಡಿದ್ಮೇಲೆ ಇನ್ನೂ ಜಾಸ್ತಿ ಪ್ರೊವೋಕ್ ಆಗ್ಬಿಟ್ಟು ಇನ್ನು ಅವ್ರಿಗೆಲ್ಲ DVT ಆಗೋದಕ್ಕೆ ಚಾನ್ಸ್ ಇರ್ತದೆ. ಅದೆಲ್ಲ ಸರಿಯಾಗಿ ಎಲ್ಲ ನೋಡ್ಕೊಂಡು ಅವರೆಲ್ಲ ಈ ಟ್ಯಾಬ್ಲೆಟ್ಸ್ ಎಲ್ಲ ಶುರು ಮಾಡ್ಬೇಕು. ಇದು ಪ್ರೊವೋಕ್ಡ್. ಇನ್ನೊಂದು ಬಂದು ಏನಂದ್ರೆ ಅನ್ಪ್ರೊವೋಕ್ಡ್. ಕೆಲವರಿಗೆ ದಡೀರ್ ಅಂದ್ಬಿಟ್ಟು ಬಂದ್ಬಿಡ್ತದೆ, ಅಂದ್ರೆ ಕಾರಣನೇ ಇರೋದಿಲ್ಲ. ಹೌದು, ಕಾರಣ ಇರೋದಿಲ್ಲ ಅಂದ್ರೆ ಇದೆಲ್ಲ ಬಂದು ಪ್ರೊವೋಕ್ಡ್ ಅಂದ್ರೆ ಇದೆಲ್ಲ ಪ್ರೊವೋಕ್ಡ್ ಫ್ಯಾಕ್ಟರ್ಸ್. ಕಾರಣ ಇರ್ತದೆ, ಅದೇನಂದ್ರೆ ಅದು ಬ್ಲಡ್ ಅಲ್ಲಿ ಕಾರಣ ಇರ್ತದೆ. ಅದು ಬ್ಲಡ್ ಅಲ್ಲಿ ಎಪ್ಪು ಕಟ್ಟುವಂತ ಅಂಶಗಳು ಇರ್ತದೆ, ಫ್ಯಾಕ್ಟರ್ಸು, 7 ಫ್ಯಾಕ್ಟರ್ಸು. ಅದೆಲ್ಲ ಹೆಚ್ಚು ಕಡಿಮೆ ಇದ್ರೆ ಅದರಲ್ಲಿ ಆಗ್ಬೋದು ಇದು ಕ್ಲಾಟ್. ಅದು ಬ್ಲಡ್ ಟೆಸ್ಟ್ ಮಾಡಿದಾಗ ಗೊತ್ತಾಗುತ್ತೆ.
ಓಕೆ ಓಕೆ. ಸೊ ಈಗ ಡಿ-ವಿ-ಟಿ ಬಂತು ಹೇಳಿದ್ರೆ ಒಂದ್ ವೇಳೆ ಅದಕ್ಕೆ ಪ್ರಾಪರ್ ಟೈಮಲ್ಲಿ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂದ್ರೆ ಅದು ಲಂಗ್ಸ್ ಮೇಲೆ ಎಫೆಕ್ಟ್ ಅನ್ನ ಮಾಡುತ್ತೆ, ಹೌದು. ಪ್ರಾಣಕ್ಕೆ ಅಪಾಯವನ್ನ ಉಂಟು ಮಾಡಬಹುದಲ್ವಾ ಸರ್? ಚಾನ್ಸಸ್ ಅದು ಮಾಡಬಹುದು. ಅದು ಯಾವ ಇದರಲ್ಲಿ ಕೆಲವರಿಗೆ ಕಾಫ್ ಡಿವಿಟಿ ಇರ್ತದೆ. ಕಾಫ್ ಡಿವಿಟಿ ಇರುವಾಗ ಬರೀ ಕಾಫಲ್ಲಿ ಮಾತ್ರ ಸ್ವೆಲ್ಲಿಂಗ್ ಇರ್ತದೆ. ಅದು ಮಂಡಿ ಕೆಳಗಡೆ ಇರೋದು ವೈನ್ಸ್ ಎಲ್ಲ ಕ್ಲಾಟ್ ಆಗಿರ್ತದೆ, ಮಂಡಿ ಹಿಂದೆ ಇರೋದು ವೈನ್ಸು ಕ್ಲಾಟ್ ಆಗಿರ್ತದೆ. ಆವಾಗ ಇರುವಾಗ ಅದು ಕಾಲು ಊತ ಇರ್ತದೆ, ತೊಡೆ ಎಲ್ಲ ನಾರ್ಮಲ್ ಇರ್ತದೆ. ಕೆಲವರಿಗೆ ಬಂದು ಇಡೀ ಫುಲ್ಲು ಲೋವರ್ ಲಿಮ್ ಕಂಪ್ಲೀಟ್ ಊತ ಇರ್ತದೆ. ಅವರಿಗೆ ಬಂದು ಇದು ಪಲ್ಮರಿ ಎಂಬಾಲಿಸಮ್ ಜಾಸ್ತಿ. ಅದು ಪಲ್ಮರಿ ಎಂಬಾಲಿಸಮ್ ಬಂದು ಯಾವಾಗ ಅಂದರೆ ಒಂದು ಮೇಜರ್ ಕ್ಲಾಟ್ ಒಡೆದು ಅದು ಲಂಗ್ಸ್ಗೆ ಹೋದರೆ ಅದು ಆವಾಗ ಅದು ಅಪಾಯವಂಥದ್ದು. ಅದು ಏನಂದರೆ ಅದು ಒಂದು ಲಂಗ್ಸಿಗೆ ಹೋಗೋದು, ಎಲ್ಲಾದರೆ 2 ಲಂಗ್ಸಿಗೆ ಹೋಗೋದು ಆರ್ಟ್ರಿ ರಕ್ತನಾಳದವನ್ನು ಅದು ಫುಲ್ಲು ಕ್ಲೋಸ್ ಮಾಡಿಬಿಡ್ತದೆ. ಸೊ ಆವಾಗ ರಕ್ತ ಸಂಚಾರ ಇರೋದೇ ಇಲ್ಲ 2 ಲಂಗ್ಸ್ಗಳಿಗೂ. ಆವಾಗ ಬಂದು ಇಟ್ಸ್ ಅ ಮೇಜರ್ ಪಲ್ಮನರಿ ಎಂಬಾಲಿಸಮ್. ದಟ್ ಈಸ್ ಎಸ್, ಇಟ್ ಈಸ್ ಅ ಲೈಫ್ ಥ್ರೆಟ್ನಿಂಗ್ ಸಿಚುವೇಶನ್. ಓಕೆ. ಈಗ ಸರ್ಜರಿ ಆದವರಿಗೆ ರಿಸ್ಕ್ ಜಾಸ್ತಿ ಇರುತ್ತೆ ಹೇಳ್ತಾರೆ ಈ ಡಿ-ವಿ-ಟಿಯಲ್ಲಿ, ಯಾಕೆ ಅಂತ? ಸರ್ಜರಿ ಆದವರಿಗೆ ಯಾಕೆ ರಿಸ್ಕ್ ಅಂದರೆ ಅವರು ಬಂದು ಮಲಗಿರ್ತಾರೆ. ಕೆಲವರೆಲ್ಲ ಬಂದು ಆಪ್ರೇಷನ್ ಆದಮೇಲೆ ನಡೆಯೋದಿಲ್ಲ. ಅದೇ ಹೇಳ್ತಾರೆ, ಐಸಿಯಲ್ಲಿ ಇರೋವರು, ಮಲಗಿರೋವರು, ಕೆಲವರೆಲ್ಲ ಬಂದು ಕಾಲಲ್ಲಿ ಆಪ್ರೇಷನ್ ಆಗಿರುತ್ತೆ. ಕಾಲಲ್ಲಿ ಆಪ್ರೇಷನ್ ಆದಮೇಲೆ ಏನಾಗುತ್ತೆ, ಅದು ಆರ್ಥೋಪೆಡಿಕ್ ಆಪ್ರೇಷನ್ ಆಗಿರುತ್ತೆ, ಇಲ್ಲ ನೀ ರಿಪ್ಲೇಸ್ಮೆಂಟ್, ಅವ್ರಿಗೆ ನಡೆಯೋದಿಲ್ಲ. ಸೊ ದಟ್ ಇಸ್ ವಾಟ್ ವಿ ಸೇ, ಇಟ್ ಇಸ್ ಅ ಪ್ರೊವೋಕ್ಡ್ ಡಿ-ವಿ-ಟಿ. ಓಕೆ ಓಕೆ ಓಕೆ. ಸೊ ಅಂತ ಟೈಮಲ್ಲಿ ಲೆಕ್ಕಕ್ಕಿಂತ ಹೆಚ್ಚು ರೆಸ್ಟ್ ಮಾಡಿದ್ರು ಕೂಡ ಪ್ರಾಬ್ಲಮ್ ಆಗುತ್ತೆ. ಇದ್ರೆ ಅದು ಆವಾಗ ಕ್ಲಾಟ್ ಫಾರ್ಮ್ ಆದ್ರೆ ಅದು ಪ್ರೊವೋಕ್ಡ್ ಡಿ-ವಿ-ಟಿ. ಓಕೆ ಓಕೆ. ಇದಕ್ಕೆ ಬ್ಲಡ್ ಥಿನ್ನರ್ ಏನಾದರೂ ತಗೋಬೇಕಾಗತ್ತಾ? ಟ್ರೀಟ್ಮೆಂಟ್ ಹೇಗೆ ಅಂತ? ಅಂದರೆ ಇವರು ಎಲ್ಲ ಬಂದು ಕಾಲಲ್ಲಿ ಆಪ್ರೇಷನ್ ಆಗಿರೋರು ಮತ್ತು ಆರ್ಥೋಪೆಡಿಕ್ ಇದು ಎಲ್ಲ ಆಪ್ರೇಷನ್ ಆಗಿರೋರು, ಫ್ರ್ಯಾಕ್ಚರ್ಗೆ ಎಲ್ಲ ಟ್ರೀಟ್ಮೆಂಟ್ ತಗೊಳ್ಳೋದು, ಆ ಥರ ಆದರೆ ಬಂದು ಅದಕ್ಕೆ ಬಂದು ಪ್ರೊಫೈಲ್ಯಾಕ್ಟಿಕ್ ಅಂತ ಹೇಳ್ತೀವಿ ನಾವು. ಇದೆಲ್ಲ ರಕ್ತ ಹೆಪ್ಪು ಕಟ್ಟಬಾರ್ದು ಅಂದ್ಬಿಟ್ಟು ನಾವೇನು ಮಾಡ್ತೀವಿ, ಅವರೆಲ್ಲ ನಮ್ಮ ಹತ್ರ ಬಂದು ರೆಫರ್ ಮಾಡಿದ್ರೆ ನಾವೆಲ್ಲ ನೋಡಿ ಅವರಿಗೆ ಮೈಲ್ಡ್ ಬ್ಲಡ್ ಥಿನ್ನರ್ ಕೊಡ್ತೀವಿ. ಅದು ರಕ್ತ ಅದು ಏನು ಇದು ಅಫೆಕ್ಟ್ ಆಗೋದಿಲ್ಲ ಜಾಸ್ತಿ. ಅದು ಜನರಲ್ ಹೆಲ್ತಿಗೆ ಬ್ಲೀಡಿಂಗ್ ಪ್ರಾಬಬಿಲಿಟೀಸ್ ಎಲ್ಲ ಏನು ಇರೋದಿಲ್ಲ, ಅದೆಲ್ಲ ನೋಡಿಕೊಂಡು ಕೊಡ್ತೀವಿ. ಆ ಥರ ಕೊಟ್ಟು ಒಂದು 6 ವೀಕ್ಸ್ ಅಷ್ಟೊತ್ತಿಗೆ ಬಂದು ಅದೆಲ್ಲ ಬಂದು ಫ್ರ್ಯಾಕ್ಚರ್ ಎಲ್ಲ ಹೀಲಾಗಿರ್ತದೆ, ಅದು ಕಾಸ್ಟ್ ಹಾಕಿರೋದೆಲ್ಲ ತೆಗಿತಾರೆ, ಮತ್ತೆ ಎಲ್ಲ ನಡೆಯೋಕ್ಕೆ ಶುರು ಮಾಡ್ತಾರೆ. ಆವಾಗ ನಿಲ್ಲಿಸ್ಬಿಡ್ತೀವಿ. ಆ ಥರ ಆ ಸ್ಟೇಜಲ್ಲಿ ಬಂದರೆ ಅದೆಲ್ಲ ಬಂದು ತಡೆ ಕಟ್ಬೋದು. ಓಕೆ. ಸೊ ಡೀಪ್ ವೈನ್ ಥ್ರಾಂಬೋಸಿಸ್ಗೆ ಸರ್ಜರಿನೇ ಆಪ್ಷನ್ ಅಂತ ಹೇಳ್ತಾರೆ, ಅಂದ್ರೆ ಸರ್ಜರಿನೇ ಮಾಡಬೇಕಾಗುತ್ತೆ. ಡೀಪ್ ವೈನ್ ಥ್ರಾಂಬೋಸಿಸ್ ತಡೆ ಕಟ್ಟೋದಕ್ಕೆ ಬಂದು ಈ ಥರ ಇಮ್ಮೊಬಿಲೈಸ್ ಆದರೆ ಫ್ರ್ಯಾಕ್ಚರ್ ಆಗಿ ಇದೆಲ್ಲ ಮಲ್ಕೊಂಡಿರ್ತಾರೆ, ಅವ್ರಿಗೆ ಬಂದು ಪ್ರೊಫೈಲ್ಯಾಕ್ಟಿಕ್ ಆಂಟಿಕೋಗುಲೇಷನ್ ಅಂತ ಹೇಳ್ತೀವಿ. ಅದು ಕೊಟ್ರೆ ಅವ್ರಿಗೆ ಬರೋದಿಲ್ಲ. ಓಕೆ. ಬಟ್ ಕ್ಲಾಟ್ ಬಂದ ಮೇಲೆ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಬಂದು ಬೇರೆ ಥರ ಇಂಜೆಕ್ಟಬಲ್ ಆಂಟಿಕೋಗುಲೇಷನ್ ಅಂತಿದೆ, ಅದು ಕೊಡಲೇಬೇಕು. ಅದು ಬ್ಲಡ್ ಥಿನ್ನರ್ ಅದು ಕೊಡಬೇಕು. ಮತ್ತೆ ಅದು ಆದ್ಮೇಲೆ ಮತ್ತೆ ಟ್ಯಾಬ್ಲೆಟ್ ಶುರು ಮಾಡ್ತೀವಿ. ಇಲ್ಲ, ಕಾಫ್ ಡಿ-ವಿ-ಟಿಗೆ ಸರ್ಜರಿ ಬೇಕಾಗಿಲ್ಲ. ಅದು ಮಂಡಿಯಿಂದ ಮೇಲೆ ತೊಡೆಗೆ ಬಂದು ತೊಡೆಯಿಂದ ಮೇಲೆ ಹೋದ್ರೆ ಆವಾಗ ಅದು ರಿಸ್ಕ್ ಜಾಸ್ತಿ. ಆವಾಗ ಬಂದು ಅದಕ್ಕೆ ಬಂದು ಟ್ರೀಟ್ಮೆಂಟ್ ಕೊಡಲೇಬೇಕು. ಅದು ಆವಾಗ ಬಂದು ಅದು ನಾವೇನು ಮಾಡ್ತೀವಿ, ಥ್ರಾಂಬಲೈಸಿಸ್ ಅಂತ ಹೇಳ್ತೀವಿ. ಅದು ಒಳಗಡೆ ಬಂದು ಕೆಥೀಟರ್ ಹಾಕ್ತೀವಿ. ವೆಯ್ನ್ ಒಳಗಡೆ ಅಲ್ಟ್ರಾಸೌಂಡ್ ನೋಡಿಕೊಂಡು ಪಂಕ್ಚರ್ ಮಾಡಿ ಅದ್ರ ಒಳಗಡೆ ವೈರ್ ಹಾಕ್ಬಿಟ್ಟು ಅದ್ರ ಒಳಗಡೆ ಸ್ಪೆಷಲ್ ಆ ಕೆಥೀಟರಲ್ಲಿ ಸೈಡಲ್ಲಿ ಹೋಲ್ಸ್ ಇರ್ತದೆ, ಚಿಕ್ಕ ಚಿಕ್ಕ ಹೋಲ್ಸ್. ಅದರಲ್ಲಿ ಎಲ್ಲ ಬಂದು ಮೆಡಿಸಿನ್ ಎಲ್ಲ ಹೋಗುತ್ತದೆ, ಕೊಡ್ತೀವಿ. ಅದೆಲ್ಲ ಏನಾಗುತ್ತೆ, ಅದು ಕ್ಲಾಟ್ ಇರೋ ಜಾಗದಲ್ಲಿ ಹೋಗ್ಬಿಟ್ಟು ಪಾರ್ಕ್ ಮಾಡ್ತೀವಿ ಅದನ್ನು. ಆವಾಗ ಅದು ಫೌಂಟೇನ್ ಕೆಥೀಟರ್ ಹೇಳ್ತೀವಿ. ಅದರ ಒಳಗಡೆ ಬಂದು ಅದು ಫೌಂಟೇನ್ ಥರ ಬರುತ್ತದೆ ಎಲ್ಲ. ಅದರಿಂದ ಒಂದು ಬ್ಲಡ್ ಅದು ಕ್ಲಾಟ್ ಡಿಸಾಲ್ವ್ ಮಾಡುವಂಥ ಅದು ಒಂದು ಮೆಡಿಸನ್, ಅದು ಥ್ರೋಂಬೋಲೈಟಿಕ್ ಅಂತ ಹೇಳ್ತೀವಿ. ಅದು ಕೊಡ್ತೀವಿ. ಅದು ಕೊಟ್ಟಿದ ಮೇಲೆ ಅದೆಲ್ಲ ಕ್ಲಾಟ್ ಎಲ್ಲ ಬಂದು ಇನ್ಸ್ಟೆಂಟ್ಲಿ ಇಟ್ ವಿಲ್ ಡಿಸಾಲ್ವ್. ಆವಾಗ ಫಿಲ್ಟರ್ ಆಗಿಬಿಟ್ಟು, ಸಾಮಾನ್ಯವಾಗಿ ನಾನು ಬಂದು ಯಾರಿಗೂ ಹಂಗೆ ಕೊಡೋದಿಲ್ಲ, IVC ಫಿಲ್ಟರ್ ಆಗಿಬಿಟ್ಟು ಕೊಡ್ತೀನಿ. ಸೊ ಕೆಲವ್ರಿಗೆ ಏನಂದರೆ, ಕೆಲವರಿಗೆ ಅದು ಕ್ಲಾಟ್ ಒಡೆದ ಮೇಲೆ ಹೋಗೋದಕ್ಕೆ ಚಾನ್ಸ್ ಇದೆ, ಅದು ಪಲ್ಮನರಿ ಎಂಬಾಲಿಸಮ್. ಸೊ ನಾನು ಫಿಲ್ಟರ್ ಆಗಿಬಿಟ್ಟು ಅದನ್ನು ಕೊಡ್ತೀನಿ. ಸೊ ಆವಾಗ ಅದು ಕ್ಲಾಟ್ ಎಲ್ಲ ಅದು ಕರಗಿದ ಮೇಲೆ ಅದು ರೆಸಿಡ್ಯೂಲ್ ಕ್ಲಾಟ್ಸ್ ಎಲ್ಲ ಸಕ್ ಮಾಡಿ ತೆಗೆದು ಬಿಡ್ತೀವಿ. ಓಕೆ ಓಕೆ. ಡಾಕ್ಟರ್, ಹಾಗಿದ್ರೆ ರಕ್ತನಾಳಗಳ ಆರೋಗ್ಯವನ್ನ ಕಾಪಾಡ್ಕೋಬೇಕು ಅಂತ ಹೇಳಿದಾಗ ನಿಮ್ಮ ಕಡೆಯಿಂದ ಏನಾದರೂ ಸಜೆಷನ್ ಇದೆಯಾ ಅಂತ? ಯಾಕಂತ ಹೇಳಿದ್ರೆ ನಾವು ಮಾತಾಡಿರುವಂಥ 2 ಪ್ರಾಬ್ಲಮ್ಗಳು ಏನು ಲೈಫ್ ಸ್ಟೈಲಿಂದಾನೇ ಬರುವಂಥ ಪ್ರಾಬ್ಲಮ್. ಸೊ ನಮ್ಮ ಲೈಫ್ ಸ್ಟೈಲ್ ಅನ್ನ ನಾವು ಇಂಪ್ರೂವ್ ಮಾಡ್ಕೋಬೇಕಾಗತ್ತೆ. ಸೊ ನೀವು ಹೇಳಿದ್ರಿ ಸರ್ಜರಿಗಿಂತ ಮುಖ್ಯವಾಗಿ ನೀವು ಹೈಡ್ರೇಷನ್ ತಗೋಬೇಕಾಗತ್ತೆ, ಅದರ ಜೊತೆಗೆ ಎಕ್ಸಸೈಸ್ ಮಾಡಬೇಕು, ಒಬೇಸಿಟಿ ಆಗಿರ್ಬೋದು, BP ಕಂಟ್ರೋಲ್ ಮಾಡಬೇಕು ಅಂತ.
ಸೊ ರಕ್ತನಾಳಗಳ ಬಗ್ಗೆ ಕೂಡ ಜನ ಯೋಚನೆ ಮಾಡ್ಬೇಕು, ಬರೀ ಬ್ರೈನು ಹಾರ್ಟ್ ಮಾತ್ರ ಅಲ್ಲ. ಸೊ ರಕ್ತ ಸಂಚಾರ ತುಂಬಾ ಇಂಪಾರ್ಟೆಂಟ್ ಅಲ್ವಾ ಸರ್? ಸೊ ಅದರ ಆರೋಗ್ಯವನ್ನ ಕಾಪಾಡ್ಕೋಬೇಕು ಅಂದ್ರೆ ನಿಮ್ ಕಡೆಯಿಂದ ಸಲಹೆ ಏನು ಅಂತ? ಒಂದು, ಚಿಕ್ಕ ವಯಸ್ಸಂದೇ ಅದ್ರ ಬಗ್ಗೆ ತಿಳುವಳಿಕೆ ಇರಬೇಕು. ಇದು ರಕ್ತನಾಳದ ಬಂದು ಕಾಯಿಲೆ ಬಂದು ದಡೀರ್ ಅಂದ್ಬಿಟ್ಟು ಶುರುವಾಗೋದಿಲ್ಲ. ಅದು ಚಿಕ್ಕ ವಯಸ್ಸು, ಒಂದು ಅಡೋಲಸೆಂಟು ಅಡಲ್ಟ್ ಏಜಲ್ಲೇ ಶುರುವಾಗೋದು. ಅದಲ್ಲ ಅದು ಕೊಪ್ಪಿನಾಂಶ ಬಿಲ್ಡಪ್ ಆಗೋದು ಬಂದು ಆವಾಗಲೇ ಶುರುವಾಗುತ್ತೆ. ಆವಾಗಲಿಂದ ಈಗ ಇವರೆಲ್ಲ ಯಂಗ್ಸ್ಟರ್ಸ್ ಎಲ್ಲ ಬಂದು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡೋದು. ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ, ಒಂದು ದಿವಸಕ್ಕೆ ಅರ್ಧ ಗಂಟೆ ಬಂದು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿದ್ರೆ ಸಾಕು. ಓಡೋದು, ನಡೆಯೋದು ಅದೆಲ್ಲ ಮಾಡಬೇಕು. ಪ್ಲಸ್ ನೀರು ಕುಡಿಬೇಕು. ಡಿಹೈಡ್ರೇಷನ್ ಮಾಡ್ಕೋಬಾರ್ದು, ನೀರು ಹೆಚ್ಚಿಗೆ ಕುಡಿಬೇಕು. ಮತ್ತು ಒಂದು ಉಣ್ಣೋದು ಆಹಾರದಲ್ಲಿ ಇದೆ. ಅದು ಉಣ್ಣೋದು ಆಹಾರದಲ್ಲೆಲ್ಲ ನೋಡಿಕೊಂಡು ಜಾಸ್ತಿ ಕೊಬ್ಬಿನಾಂಶ ಇರೋದು ಅದೆಲ್ಲ ತಿನ್ನಬಾರ್ದು. ಎಸ್ಪೆಷಲಿ ಪ್ರಾಸೆಸ್ಡ್ ಫುಡ್ ಅಂತ ಹೇಳ್ತೀವಿ ಈಗ. ಅದೇ ಬಂದು ಎಲ್ಲ ಫಾಸ್ಟ್ ಫುಡ್ ಸೆಂಟರ್ಸಲ್ಲಿ ಎಲ್ಲ ಜಂಕ್ ಫುಡ್ ಅಂತ ಹೇಳ್ತೀವಿ. ಇದೆಲ್ಲ ಬಂದು ಯಂಗ್ಸ್ಟರ್ಸು, ಎಸ್ಪೆಷಲಿ ಆಲ್ ದೋಸ್ IT ಪ್ರೊಫೆಷ್ನಲ್ಸು ಅವರೆಲ್ಲ ಬಂದು ಅವಾಯ್ಡ್ ಮಾಡಬೇಕು. ಇದೆಲ್ಲ ಬಂದು ದೇ ಹ್ಯಾವ್ ಟು ಚೂಸ್ ಮಾಡಬೇಕು. ಅದು ಯು ಹ್ಯಾವ್ ಟು ಚೂಸ್ ಫುಡ್. ಅದು ಏನು ತಿಂತೀವೇನೋ ಅದರಲ್ಲಿ ಇದೆ. ಸೊ ದ ಆರ್ಟಿರಿಯಲ್ ಡಿಸೀಸ್ ಆಲ್ಸೋ ಈಸ್ ಡೈರೆಕ್ಟ್ಲಿ ರಿಲೇಟೆಡ್ ಟು ದ ಫುಡ್ ವಾಟ್ ವಿ ಈಟ್. ಅದು ಒಂದು. ಇನ್ನೊಂದು ಬಂದು ಅಫ್ಕೋರ್ಸ್ ಅದು ಕಾರ್ಬೋಹೈಡ್ರೇಟ್ಸ್ ಇಂಟೇಕ್ ಅದೆಲ್ಲ ಬಂದು ಕಡಿಮೆ ಮಾಡಬೇಕು. ಅದು ಏನಾಗುತ್ತೆ, ಕೆಲವರು ಕಾರ್ಬೋಹೈಡ್ರೇಟ್ಸ್ ಎಲ್ಲ ಜಾಸ್ತಿ ತಿಂದರೆ ಅದು ಏನಾಗುತ್ತೆ, ಫಿಸಿಕಲ್ ಆ್ಯಕ್ಟಿವ್ ಇಲ್ಲದಿದ್ದರೆ ಅದು ಫ್ಯಾಟಾಗಿ ಕನ್ವರ್ಟ್ ಆಗಿಬಿಟ್ಟು ಎಲ್ಲ ಕೂತ್ಕೊಳ್ತದೆ. ಸೊ ಒಬಿಸಿಟಿ. ಸೊ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಬೇಕು, ತಿನ್ನಬೇಕು. ಅದಕ್ಕೆ ಕರೆಕ್ಟಾಗಿ ಬಂದು ಈಕ್ವಲಿ ಅದು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಬೇಕು, ಓಡಾಡಬೇಕು. ಇದು ಅಟ್ಲೀಸ್ಟ್ ಹಾಫ್ ಆನ್ ಅವರ್ ಪರ್ ಡೇ ಮಾಡಿದ್ರೆ ಅದು ಒಳ್ಳೆಯದು. ಸೊ ಅದು ಮತ್ತು ಚೆಕಪ್ ಮಾಡಬೇಕು. ಎಲ್ಲರೂ ಬಂದು ಬೆಟರ್ ಟು ಗೋ ಫಾರ್ ಅ ಚೆಕಪ್. ಇದು ಎಲ್ಲ ಮಾಸ್ಟರ್ ಹೆಲ್ತ್ ಚೆಕಪ್ ಅಲ್ಲ. ಇಟ್ ಈಸ್ ವೆರಿ ಚೀಪ್. ಇಟ್ ಈಸ್ ಈಸಿಲಿ ಅವೈಲೇಬಲ್ ಇನ್ ಆಲ್ ದ ಹಾಸ್ಪಿಟಲ್ಸ್. ಎಲ್ಲ ಬ್ಲಡ್ ಟೆಸ್ಟ್ಗಳು ಎಲ್ಲ ಬಂದು ಏನು ಒಂದು 2,000 ರೂಪೀಸ್ ಎಲ್ಲ ಬ್ಲಡ್ ಟೆಸ್ಟ್ ಮಾಡ್ಕೊಳ್ಬಿಡ್ತಾರೆ ಈಗ. ಅದೆಲ್ಲ ಮಾಡಿ ಒನ್ಸ್ ಇನ್ ಎ ವೈಲ್ ಅದು ಮಾಡೋದು ಒಂದು ತಪ್ಪು ಏನಿಲ್ಲ ಅದರಲ್ಲಿ. ಬಿಕಾಸ್ ಈಗ ಬಂದು ಎಲ್ಲ ಚೇಂಜ್ ಆಗಿಬಿಡ್ತದೆ, ಮುಂಚೆ ಥರ ಇಲ್ಲ. ವಿ ಆರ್ ನಾಟ್ ಲೈಕ್ 40 years ಬ್ಯಾಕ್. ಈಗ ಎವ್ರಿಥಿಂಗ್ ಹ್ಯಾಸ್ ಚೇಂಜ್ಡ್. ಹೌದು. ಸೊ ಈ ಪರಿಸ್ಥಿತಿಯಲ್ಲಿ ಬಂದು ಅದು ಬೇಗ ಬಂದು ಇದೆಲ್ಲ ನೋಡಿಸ್ಕೊಳ್ಳೋದು, ತಿಳುವಳಿಕೆ ಇರೋದು, ಆಹಾರದ ಮೇಲೆ ಎಚ್ಚರಿಕೆ ತೋರಿಸೋದು, ಮತ್ತು ಫಿಸಿಕಲ್ ಆ್ಯಕ್ಟಿವಿಟಿ, ನಿದ್ದೆ ಮಾಡಬೇಕು, ಚೆನ್ನಾಗಿ ನಿದ್ದೆ ಮಾಡಬೇಕು. ಎಲ್ಲರೂ ಬಂದು ಅಟ್ಲೀಸ್ಟ್ ಒಂದು 7 to 8 hours ನಿದ್ದೆ ಮಾಡಿದ್ರೆ ಒಳ್ಳೆ ಫಿಸಿಕಲ್ ಆ್ಯಕ್ಟಿವಿಟಿ, ಒಳ್ಳೆ ಆಹಾರ, ಹೆಲ್ತಿ ಫುಡ್. ಸ್ಮೋಕಿಂಗ್ ಹ್ಯಾಬಿಟ್ಟು ಇರಬಾರ್ದು. ಅದು ಸ್ಮೋಕಿಂಗು ಡೆಫಿನೆಟ್ಲಿ ಇಟ್ ಈಸ್ ಆಲ್ವೇಸ್ ಇಂಜುರಿಯಸ್ ಟು ಹೆಲ್ತ್. ಲಂಗು ಆಗಲಿ, ಆರ್ಟ್ರಿಗೂ ಆಗಲಿ, ಎಲ್ಲದಕ್ಕೂ ಕರ್ನರೀಸ್, ಆರ್ಟ್ರಿಗೂ, ಸ್ಟ್ರೋಕ್, ಇಟ್ ಇಸ್ ಆಲ್ ರಿಲೇಟೆಡ್. ಸೊ ಸ್ಮೋಕಿಂಗ್ ಈಸ್ ಡೈರೆಕ್ಟ್ಲಿ ರಿಲೇಟೆಡ್ ಟು. ಸೊ ಈ ಹ್ಯಾಬಿಟ್ಸ್ ಎಲ್ಲ ಇಲ್ಲದಿದ್ದರೆ ಐ ಥಿಂಕ್ ಆರ್ಟಿರಿಯಲ್ ಡಿಸೀಸ್ ಕ್ಯಾನ್ ಬಿ ಅವಾಯ್ಡೆಡ್. ಓಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರಕ್ತನಾಳಗಳ ಆರೋಗ್ಯವನ್ನು ಕಾಪಾಡ್ಕೊಳ್ಳುವಂಥದ್ದು ಎಷ್ಟು ಇಂಪಾರ್ಟೆಂಟ್. ಸೊ ಪೆರಿಫೆರಲ್ ಆರ್ಟರಿ ಡಿಸೀಸ್ ಅಂತ ಹೇಳಿದ್ರೇನು, ಡೀಪ್ ವೇನ್ ಥ್ರಾಂಬೋಸಿಸ್ ಅಂತ ಹೇಳಿದ್ರೆ ಏನು, ಸೊ ಯಾವಾಗ ಎಚ್ಚೆತ್ಕೋಬೇಕಾಗತ್ತೆ, ಇದಕ್ಕೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಏನಿರುತ್ತೆ, ಲೈಫ್ ಸ್ಟೈಲ್ ಚೇಂಜಸ್ ಏನೆಲ್ಲ ಮಾಡ್ಕೋಬೇಕಾಗತ್ತೆ. ಸೊ 2 ವಿಚಾರದ ಬಗ್ಗೆ ಕೂಡ ಒಂದು ಹೆಚ್ಚಿನ ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್. ನಮಸ್ತೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪೆರಿಫೆರಲ್ ಆರ್ಟರಿ ಡಿಸೀಸ್ ಹಾಗೇನೆ ಡೀಪ್ ವೇನ್ ಥ್ರಾಂಬೋಸಿಸ್ ಈ 2 ವಿಚಾರದ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ. ಸೊ ನಮ್ಮ ರಕ್ತನಾಳಗಳ ಆರೋಗ್ಯವನ್ನ ಕಾಪಾಡ್ಕೋಬೇಕು ಅಂತ ಹೇಳಿದ್ರೆ ನಮ್ಮ ಲೈಫ್ ಸ್ಟೈಲ್ ಅನ್ನ ನಾವು ಚೇಂಜಸ್ ಮಾಡ್ಕೊಳ್ಳೇಬೇಕಾಗತ್ತೆ. ಡಾಕ್ಟರ್ ಹೇಳಿರೋ ಹಾಗೆ ನಮ್ಮ ಆಹಾರದಲ್ಲಾಗಿರ್ಬೋದು, ಎಕ್ಸಸೈಸ್ ಅಲ್ಲಾಗಿರ್ಬೋದು, ಅಥವಾ ಸ್ಟ್ರೆಸ್ ಅನ್ನ ಕಡಿಮೆ ಮಾಡಿಕೊಂಡು ಸರಿಯಾದ ಸಮಯಕ್ಕೆ ನಿದ್ದೆಯನ್ನು ಮಾಡುವಂಥದ್ದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ರಕ್ತನಾಳಗಳ ಬಗ್ಗೆ ಕೂಡ ಹೆಚ್ಚು ಗಮನ ವಹಿಸೋದು ತುಂಬಾನೇ ಮುಖ್ಯ ಅನ್ನೋದನ್ನ ಡಾಕ್ಟರ್ ನಮ್ಗೆ ಇವತ್ತು ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.